Hello dear students, welcome to today's class. In previous classes what we have studied about the complete introduction of Tally and the features of Tally, advantages of Tally and components of Tally. These all topics are covered in the previous classes. Today we are going to learn about the working with the company in Tally. What is the today's topic? Working with the company in Tally. What is mean by that? So what is mean by the working with the company in a Tally? So in previous classes we already discussed about the advantages of Tally and the objectives of Tally. So why Tally software is built? So it is Tally software is built particularly for accounting section. Which section? Accounting section. So by the way, in a small companies or a small business, big organization, big business, and all the business sections, it includes the separate accounting section. Separating accounting section needs what? Particular software that is called Tally ERP9. What is that? Tally ERP9. ಅಂದರೆ ನಾವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಆಲ್ರೆಡಿ ತಿಳ್ಕೊಂಡಿರೋ ಹಾಗೆ ನಾವು ಟ್ಯಾಲಿ ಸಾಫ್ಟ್ವೇರನ್ನು ನಾವು ಎದಕ್ಕೆ ಯೂಸ್ ಮಾಡ್ತೀವಿ? ಅಕೌಂಟ್ ಸೆಕ್ಷನ್ ಪರ್ಪಸ್ಗೆ ನಾವು ಯೂಸ್ ಮಾಡ್ತೀವಿ. ಸೊ ಇದನ್ನು ಯೂಸ್ ಮಾಡಬೇಕು ಅಂತಂದರೆ ನಾವೇನು ಮಾಡ್ತೀವಿ? ಸ್ಮಾಲ್ ಆರ್ಗನೈಸೇಷನ್ ಆಗಿರ್ಬೋದು ಅಥವಾ ಬಿಗ್ ಆರ್ಗನೈಸೇಷನ್ ಆಗಿರ್ಬೋದು ಅಥವಾ ಸ್ಮಾಲ್ ಬಿಸ್ನೆಸ್ ಆಗಿರ್ಬೋದು, ಬಿಗ್ ಬಿಸ್ನೆಸ್ ಆಗಿರ್ಬೋದು, ಸ್ಮಾಲ್ ಕಂಪನೀಸ್ ಆಗಿರ್ಬೋದು, ಬಿಗ್ ಕಂಪನೀಸ್ ಆಗಿರ್ಬೋದು, ಈ ಕಂಪನೀಸ್, ಆರ್ಗನೈಸೇಷನ್ ಆ್ಯಂಡ್ ಬಿಸ್ನೆಸ್ ಯಾವುದನ್ನೇ ನಾವು ಒಂದು ಸ್ಮಾಲ್ ಆಗಿರಲಿ ಅಥವಾ ಬಿಗ್ ಆಗಿರಲಿ ನಾವು ಒಂದು ಸಪ್ರೇಟ್ ಅಕೌಂಟ್ ಸೆಕ್ಷನನ್ನು ಮೇಂಟೈನ್ ಮಾಡ್ತಿರ್ತೀವಿ. ಅಂದರೆ ಸಪ್ರೇಟ್ ಅಕೌಂಟ್ ಸೆಕ್ಷನ್ನ ಮೇಂಟೈನ್ ಮಾಡಿದಾಗ ಅದನ್ನು ನಾವು ಇನ್ನೊಂದು ಥರದಲ್ಲಿ ಏನು ಹೇಳ್ತೀವಿ? ಇದನ್ನು ಟ್ಯಾಲಿಯಲ್ಲಿ ನಾವು ರೆಕಾರ್ಡ್ನ ಮೇಂಟೈನ್ ಮಾಡ್ತಿರ್ತೀವಿ ಅಂತ ಹೇಳ್ತೀವಿ. ಸೊ ವರ್ಕಿಂಗ್ ವಿತ್ ದ ಕಂಪನಿ ಇನ್ ಟ್ಯಾಲಿ ಅಂತಂದರೆ ನಾವು ಅದ್ರ ಬಗ್ಗೆ ಟ್ಯಾಲಿ ಬಗ್ಗೆ ತಿಳ್ಕೊಂಡ್ವಿ, ಸಾಫ್ಟ್ವೇರ್ ಬಗ್ಗೆ ತಿಳ್ಕೊಂಡ್ವಿ, ಸೊ ಇದೆಲ್ಲ ವರ್ಷನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಇವಾಗ ಟ್ಯಾಲಿ ಲೋಡ್ ಆದಮೇಲೆ ನಾವೀಗ ಕಂಪೋನೆಂಟ್ಸ್ ಬಗ್ಗೆನೂ ತಿಳ್ಕೊಂಡಿದ್ದೀವಿ. ಸೊ ಟ್ಯಾಲಿ ಅನ್ನೋ ಸಾಫ್ಟ್ವೇರ್ ಲೋಡ್ ಆದಮೇಲೆ ಅಂದರೆ ನಾವು ಅದನ್ನ ಇನ್ಸ್ಟಾಲ್ ಮಾಡಿದಾಗ ಅದು ಹೇಗೆ ವರ್ಕ್ ಆಗುತ್ತೆ ಅಂದರೆ ನಾವು ಅದರಲ್ಲಿ ಕಂಪನೀಸ್ ಹೇಗೆ ಕ್ರಿಯೇಟ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು XYZ ಕಂಪನಿನ ಕ್ರಿಯೇಟ್ ಮಾಡ್ತಿದ್ದೀವಿ ಅಂದ್ಕೊಳ್ರಿ. XYZ ಅನ್ನೋ ಕಂಪನಿನ ಕ್ರಿಯೇಟ್ ಮಾಡಬೇಕು ಅಂತಂದರೆ ನಾವೇನು ಮಾಡಬೇಕು? ಫಸ್ಟು ಟ್ಯಾಲಿ ಸಾಫ್ಟ್ವೇರ್ನ ನಮ್ಮ ಒಂದು ಲ್ಯಾಪ್ಟಾಪಲ್ಲಿ ಅಥವಾ ಕಂಪ್ಯೂಟರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕು. ಸೊ ಎಜುಕೇಷ್ನಲ್ ಪರ್ಪಸ್ ಅಂತಂದ್ರೂ ಸಿಗುತ್ತೆ, ಬಟ್ ಸ್ಪೇಸ್ ಕಡಿಮೆ ಇರುತ್ತೆ. ಜಸ್ಟ್ ನೀವು ಅದರಲ್ಲಿ ಲರ್ನ್ ಮಾಡ್ಬೋದು. ಯಾವಾಗ ನೀವು ಒಂದು ಬಿಸ್ನೆಸ್ ಹಾಕಬೇಕು ಅಂತಿರೋ, ಬಿಸ್ನೆಸ್ ಮಾಡಬೇಕು ಅಂತಿರೋ ಅಥವಾ ಆರ್ಗನೈಸೇಷನ್ ಬಿಲ್ಡ್ ಮಾಡಬೇಕು ಅಂತಿರೋ ಅವಾಗೇನಾಗುತ್ತೆ? ಆವಾಗ ನೀವು ಟ್ಯಾಲಿ ಸಾಫ್ಟ್ವೇರ್ನ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕಾಗತ್ತೆ. ಲೈಸೆನ್ಸ್ ಕೊಡ್ತಾರೆ, ಆವಾಗ ನಿಮ್ಗೊಂದು ಸ್ಪೇಸ್ ಕೊಡ್ತಾರೆ. ರೆಕಾರ್ಡ್ ಮೇಂಟೈನ್ ಮಾಡಲಿಕ್ಕೆ ನಿಮ್ಗೆ ಅವ್ರು ಏನು ಮಾಡ್ತಾರೆ? ಪರ್ಚೇಸ್ ಮಾಡಲಿಕ್ಕೆ ನಿಮಗೆ ಅಮೌಂಟ್ ಕೇಳ್ತಾರೆ. ಆವಾಗ ನೀವು ಅಮೌಂಟ್ ಕೊಟ್ಟು ನೀವು ಅದನ್ನು ಲೈಸೆನ್ಸ್ನ ಪರ್ಚೇಸ್ ಮಾಡ್ಕೊಳ್ಬೋದು. ಇವಾಗ ನಾವು ಸ್ಟೂಡೆಂಟ್ ಎಜುಕೇಷ್ನಲ್ ಪರ್ಪಸ್ ಅಂತಂದರೆ ಅದು ಫ್ರೀ ಆಗಿರುತ್ತೆ. ಸೊ ಅದನ್ನು ನಾವು ಜಸ್ಟ್ ಲರ್ನ್ ಮಾಡ್ಬೋದು ಅಷ್ಟೇ. ಅದನ್ನು ರೆಕಾರ್ಡ್ನ ಜಾಸ್ತಿ ಮೇಂಟೈನ್ ಮಾಡಲಿಕ್ಕಾಗಲ್ಲ, ಬಟ್ ನಾವು ಅದನ್ನು ಲರ್ನ್ ಮಾಡ್ಬೋದು. ಥಿಂಗ್ಸ್ನ ಹೇಗಿರುತ್ತೆ ಹೇಗಿಲ್ಲ ಅನ್ನೋದನ್ನು ನಾವು ಮೇಂಟೈನ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಈ ಒಂದು ಟ್ಯಾಲಿ ಸಾಫ್ಟ್ವೇರಲ್ಲಿ ಏನೇನಿರುತ್ತೆ? ಸೊ ಕಂಪನಿ ಇನ್ ಟ್ಯಾಲಿ ಅಂತಂದರೆ ಆ ಟ್ಯಾಲಿ ಸಾಫ್ಟ್ವೇರಲ್ಲಿ ಕಂಪನಿ ರೆಕಾರ್ಡ್ಗಳನ್ನ ಹೇಗೆ ಮೇಂಟೈನ್ ಮಾಡ್ಬೋದು? ಈಗ ನಾನು ಆವಾಗಲೇ ಹೇಳಿದ್ದೆ. ಸೊ ಎದಕ್ಕೆ ಯೂಸ್ ಆಗುತ್ತೆ ನಮಗೆ ಈ ಒಂದು ಟ್ಯಾಲಿ ಸಾಫ್ಟ್ವೇರ್? ಅಕೌಂಟಿಂಗ್ ಸೆಕ್ಷನ್ಗೆ ಯೂಸ್ ಆಗುತ್ತೆ ಅಂತ. ಸೊ ಪರ್ಟಿಕ್ಯುಲರ್ಲಿ ಅಕೌಂಟಿಂಗ್ ಸೆಕ್ಷನ್ಗೆ ಈ ಒಂದು ಟ್ಯಾಲಿ ಸಾಫ್ಟ್ವೇರ್ ಯೂಸ್ ಆಗೋದಾದರೆ ಸೊ ಏನಾಗುತ್ತೆ? ಈ ಒಂದು ಕಂಪನೀಸ್ನ ಹೇಗೆ ಕ್ರಿಯೇಟ್ ಮಾಡಬೇಕು? ಸೊ ಈ ಒಂದು ಟ್ಯಾಲಿ ಸಾಫ್ಟ್ವೇರಲ್ಲಿ ಕಂಪನೀಸ್ ಹೇಗೆ ಕ್ರಿಯೇಟ್ ಮಾಡಬೇಕು, ಅದನ್ನು ಅಲ್ಟರ್ ಹೇಗೆ ಮಾಡೋದು, ಶಟಿಂಗ್ ಕಂಪನಿ ಹೇಗೆ ಮಾಡೋದು, ಸೆಲೆಕ್ಟ್ ಹೇಗೆ ಮಾಡೋದು, ಸೊ ಇದೆಲ್ಲದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. So what is that? Working with a company in a Tally. So see here, company ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಟ್ಯಾಲಿಯಲ್ಲಿ? ಸೊ ಕಂಪನಿ ಈಸ್ ದ ಪ್ರೈಮರಿ ಕಾನ್ಸ್ಟಿಟ್ಯೂಂಟ್ ಇನ್ ಅ ಟ್ಯಾಲಿ. ವಾಟ್ ಇಸ್ ದ್ಯಾಟ್? ಕಂಪನಿ ಈಸ್ ದ ಪ್ರೈಮರಿ ಕಾನ್ಸ್ಟಿಟ್ಯೂಂಟ್ ಇನ್ ಅ ಟ್ಯಾಲಿ. ಸೊ ಈ ಒಂದು ಟ್ಯಾಲಿ ಸಾಫ್ಟ್ವೇರಲ್ಲಿ ಯಾವಾಗ ಹೋಮ್ ಪೇಜ್ ಓಪನ್ ಆಗುತ್ತೋ, ಹೋಮ್ ಪೇಜ್ ಆದಮೇಲೆ ಕಂಪೋನೆಂಟ್ಸ್ ಬಗ್ಗೆ ಹೇಳಬೇಕಾದ್ರೆ ನಿಮ್ಗೆ ತೋರಿಸಿದ್ದೀನಿ. ಫಸ್ಟಿಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಹೋಮ್ ಪೇಜ್ ಓಪನ್ ಆದಮೇಲೆ ಸ್ಕ್ರೀನ್ ಪೇಜ್ ಓಪನ್ ಆಗುತ್ತೆ, ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಸ್ಕ್ರೀನ್ ಓಪನ್ ಆದಾಗ ಅದರಲ್ಲಿ ಕಂಪೋನೆಂಟ್ಸ್ ಇರೋದನ್ನೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದೇ ಥರ ಏನಾಗುತ್ತೆ? ಕಂಪನಿ ಇವಾಗ ಒಂದು ಟ್ಯಾಲಿ ಅನ್ನೋ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡಿಕೊಂಡು ಅದು ಓಪನ್ ಆದಾಗ ಫಸ್ಟ್ ಏನು ಬರುತ್ತೆ? ಹೋಮ್ ಪೇಜ್ ಬರುತ್ತೆ. ಹೋಮ್ ಪೇಜ್ ಬಂದಮೇಲೆ ನಮಗೆ ನೆಕ್ಸ್ಟು ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಆ ಸ್ಕ್ರೀನಲ್ಲಿ ಏನಿರುತ್ತೆ? ಈ ಒಂದು
ನಾವು ಕ್ರಿಯೇಷನ್ ಆಫ್ ಕಂಪನಿ ಇರ್ಬೋದು, ಅಥವಾ ಆಲ್ರೆಡಿ ಕ್ರಿಯೇಟೆಡ್ ಮಾಡಿದರೆ ಸೆಲೆಕ್ಟ್ ಕಂಪನಿ ಯೂಸ್ ಮಾಡ್ಬೋದು. ಸೊ ಹೇಗೆ ಇರುತ್ತೆ, ಹೇಗೆ ನಾವು ಕಂಪನಿನ ಕ್ರಿಯೇಟ್ ಮಾಡ್ಬೋದು ಅಂತ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಇದರಲ್ಲಿ ಫಸ್ಟ್ ಇದ್ರ ಬಗ್ಗೆ ಬೇಸಿಕ್ ನಾಲೆಜ್ ತಿಳ್ಕೊಳ್ಳೋಣ. ಕಂಪನಿ ಈಸ್ ಅ ಪ್ರೈಮರಿ ಕನ್ಸ್ಟಿಟ್ಯೂಂಟ್ ಇನ್ ಅ ಟ್ಯಾಲಿ. ಅಂದರೆ ಇದೊಂದು ಸಣ್ಣ ಪಾರ್ಟ್, ಅಂದರೆ ಟ್ಯಾಲಿ ಅನ್ನೋ ಒಂದು ಫುಲ್ ಸಾಫ್ಟ್ವೇರಲ್ಲಿ ಈ ಕ್ರಿಯೇಷನ್ ಆಫ್ ಕಂಪನಿ ಅನ್ನೋದು ಸ್ಮಾಲ್ ಪಾರ್ಟ್. ಸೊ ಇಟ್ ಹ್ಯಾಸ್ ಅ ಸ್ಮಾಲ್ ಟಾಸ್ಕ್, ಬಟ್ ಇಟ್ ಈಸ್ ಅ ನೆಸೆಸರಿ ಟಾಸ್ಕ್. ಅಂದರೆ ಇದು ಬೇಸಿಕ್ ಟಾಸ್ಕ್ ಆಗಿರೋದ್ರಿಂದ ಇದನ್ನು ಸ್ಮಾಲ್ ಪ್ರೈಮರಿ ಕಂಪನಿ ಅಂತ ಹೇಳ್ತಾರೆ. ಆಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಪ್ರೊಸೀಜರ್ ಆರ್ ಡನ್ ಇನ್ ಅ ರೆಸ್ಪೆಕ್ಟ್ ಟು ಕಂಪನಿ ಇನ್ ಅ ಟ್ಯಾಲಿ. ಯಾವಾಗಲೂ ಆ ಒಂದು ಕಂಪನಿ, ಈಗ XYZ ಕಂಪನಿ, ಫಾರ್ ಎಕ್ಸಾಂಪಲ್ SRJV ಅಂತ ತಿಳ್ಕೊಳ್ರಿ, SRJV ಆರ್ಗನೈಸೇಷನ್ ಅಂತ ತಿಳ್ಕೊಂಡ್ರೆ ಅದ್ರ ರಿಲೇಟೆಡ್ ಏನೇನು ರೆಕಾರ್ಡ್ಸ್ ಇದೆ ಇಷ್ಟನ್ನು ಮೇಂಟೈನ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಅದಕ್ಕೆ ಹೆಸರೇನು ಕೊಡ್ತೀವಿ, SRJV ಆರ್ಗನೈಸೇಷನ್ ಅಂತ ಕೊಡ್ತೀವಿ. ಹಂಗೆ ಕೊಟ್ಟಾಗ ಏನಾಗುತ್ತೆ, ನಮಗೆ ಒಂದು ಕಂಪನಿ ನೇಮ್ ಕ್ರಿಯೇಟ್ ಆಗುತ್ತೆ. ಆ ಕಂಪನಿ ರೆಕಾರ್ಡ್ಸ್ ಎಲ್ಲ ಏನಿರುತ್ತೆ ಆ ಒಂದು ಹೆಸರಿನಲ್ಲೇ ಇರುತ್ತೆ. ಆ ನೇಮ್ ಕೊಟ್ಟು ನಾವೇನು ಮಾಡ್ತೀವಿ, ಆ ಕಂಪನಿಯ ಹೆಸರಲ್ಲಿ ಎಲ್ಲ ರೆಕಾರ್ಡ್ಗಳನ್ನು ನಾವು ಮೇಂಟೈನ್ ಮಾಡ್ತೀವಿ. ಸೊ ಇದರಲ್ಲಿ ಏನು ಮಾಡ್ಬೋದು, ಆಲ್ ಆ್ಯಕ್ಟಿವಿಟೀಸ್. ಸೊ ಎಲ್ಲ ಆ್ಯಕ್ಟಿವಿಟೀಸ್, ಒಂದು ಪರ್ಟಿಕ್ಯುಲರ್ ಕಂಪನಿಯ ಆ್ಯಕ್ಟಿವಿಟೀಸ್ ಆ್ಯಂಡ್ ಪ್ರೊಸೀಜರ್ಸ್ ಆರ್ ಡನ್ ಇನ್ ರೆಸ್ಪೆಕ್ಟ್ ಟು ಅ ಕಂಪನಿ. ನಾವು ಯಾವ ಕಂಪನಿ ಕ್ರಿಯೇಟ್ ಮಾಡಿರ್ತೀವೋ ಅದರಲ್ಲಿರ್ತಕ್ಕಂಥ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಪ್ರೊಸೀಜರ್ ಆಗಿರ್ಬೋದು, ಯಾವುದೇ ಅಕೌಂಟ್ ಸೆಕ್ಷನ್ ಆಗಿರ್ಬೋದು, ಎಲ್ಲವನ್ನು ಈ ಒಂದು ಟ್ಯಾಲಿಯಲ್ಲಿ ನಾವು ಸಾಫ್ಟ್ವೇರಲ್ಲಿ ಹತ್ರ ನಾವು ಮೇಂಟೈನ್ ಮಾಡ್ಬೋದು. ಸೊ ಮೋರ್ ದ್ಯಾನ್ ಒನ್ ಕಂಪನಿನೂ ಕ್ರಿಯೇಟ್ ಮಾಡ್ಬೋದು. ಸೊ ಹೇಗೆ ಅನ್ನೋದನ್ನೆಲ್ಲ ನಾವು ತಿಳ್ಕೊಳ್ತಾ ಹೋಗೋಣ. ಟ್ಯಾಲಿ ಕ್ಯಾನ್ ಅಕೊಮಡೇಟ್ ಸೆವೆರಲ್ ಕಂಪನೀಸ್ ವಿತ್ ಅ ವೆರೈಟಿ ಆಫ್ ಟ್ರಾನ್ಸಾಕ್ಷನ್ಸ್. ಸೊ ನಾವು ಜಾಸ್ತಿ ಕಂಪನಿಗಳನ್ನು, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ SRJV ಕಾಲೇಜ್, ಶಿಗ್ಗಾಂವ್ನಲ್ಲಿ ಎಷ್ಟು ಕಾಲೇಜಸ್ ಇದೆ? ಸೊ ಫಾರ್ ಎಕ್ಸಾಂಪಲ್ SRJV ಕಾಲೇಜ್ ಆಗಿರ್ಬೋದು, ಬೇರೆ ಬೇರೆ ಅಂಕಲ್ಕೋಟಿ ಕಾಲೇಜ್ ಆಗಿರ್ಬೋದು, ಹಾಗೆ ಡಿಫ್ರೆಂಟ್ ಕಾಲೇಜಸ್ ಇರುತ್ತಲ್ಲ. ಸೊ ಇಷ್ಟು ಕಾಲೇಜನ್ನು ಹೆಸರನ್ನು ನಾವು ಕಂಪನೀಸ್ ಆಗಿ ಕ್ರಿಯೇಟ್ ಮಾಡ್ಬೋದು. ಆರ್ಗನೈಸೇಷನ್ನು ನಾವು ಕಂಪನೀಸ್ ಆಗಿ ಕ್ರಿಯೇಟ್ ಮಾಡ್ಬೋದು. ಕ್ರಿಯೇಟ್ ಮಾಡಿ ಏನು ಮಾಡ್ಬೋದು, ಅಲ್ಲಿ ನಮಗೆಲ್ಲ ಒಂದು ರೆಕಾರ್ಡ್ಸನ್ನು ನಾವು ಅಲ್ಲಿ ಡೇಟಾವನ್ನು ಇನ್ಫಾರ್ಮೇಷನ್ ಕೊಡ್ಬೋದು, ರೆಕಾರ್ಡ್ಸನ್ನ ಮೇಂಟೈನ್ ಮಾಡ್ಬೋದು. ಸೊ ಹಾಗಾಗಿ ಇಲ್ಲೇನು ಹೇಳ್ತಾರೆ, ಟ್ಯಾಲಿ ಕ್ಯಾನ್ ಅಕೊಮಡೇಟ್ ಸೆವೆರಲ್ ಕಂಪನೀಸ್ ವಿತ್ ಅ ವೆರೈಟಿ ಆಫ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತಾರೆ. ವರ್ಕಿಂಗ್ ವಿತ್ ಅ ಕಂಪನಿ ಇನ್ ಅ ಟ್ಯಾಲಿ ಇನ್ಕ್ಲೂಡ್ಸ್ ಫಾಲೋವಿಂಗ್ ಪ್ರೊಸೆಸ್. ಸೊ ಯಾವುದೇ ಒಂದು ಟ್ಯಾಲಿ ಸಾಫ್ಟ್ವೇರಲ್ಲಿನೂ ನಾವೇನು ಮಾಡ್ತೀವಿ, ಕಂಪನಿ ಅಂದರೆ ನಾವು ಕಂಪನಿ ಕ್ರಿಯೇಟ್ ಮಾಡೋದು ಹೇಗೆ, ಕಂಪನಿ ಟ್ರಾನ್ಸಾಕ್ಷನ್ಸು ಅಲ್ಟ್ರಿಂಗ್ ಮಾಡೋದು ಹೇಗೆ, ಶಟ್ಟಿಂಗ್ ಮಾಡೋದು ಹೇಗೆ, ಸೆಲೆಕ್ಟಿಂಗ್ ಮಾಡೋದು ಹೇಗೆ, ಎಲ್ಲವನ್ನು ಈ ಒಂದು ವರ್ಕಿಂಗ್ ವಿತ್ ಅ ಕಂಪನಿಯಲ್ಲಿ ನಾವು ತಿಳ್ಕೊಳ್ತೀವಿ. ಅಂದರೆ ವರ್ಕಿಂಗ್ ವಿತ್ ಅ ಕಂಪನಿ ಇನ್ ಅ ಟ್ಯಾಲಿ ಇನ್ಕ್ಲೂಡ್ಸ್ ಫಾಲೋವಿಂಗ್ ಪ್ರೊಸೆಸ್. ಯಾವ ಥರ ಇರುತ್ತೆ ಪ್ರೊಸೆಸ್ಸು? ಸೊ ಫಸ್ಟ್ ಒನ್ ನೋಡಿ, ಫಸ್ಟ್ ಒನ್ ಏನಿದೆ, ಕ್ರಿಯೇಟಿಂಗ್ ಕಂಪನಿ ಅಂತ ಇದೆ. ಏನಂತಿದೆ? ಕ್ರಿಯೇಟಿಂಗ್ ಕಂಪನಿ. ಸೆಕೆಂಡು ಅಲ್ಟರ್ ಆಲ್ರೆಡಿ ಕ್ರಿಯೇಟೆಡ್ ಕಂಪನಿ, ಶಟ್ಟಿಂಗ್ ಕಂಪನಿ, ಸೆಲೆಕ್ಟಿಂಗ್ ಅ ಕಂಪನಿ, ಚೇಂಜಿಂಗ್ ಟ್ಯಾಲಿ ವರ್ಲ್ಡ್ ಪಾಸ್ವರ್ಡ್, ಸ್ಪ್ಲಿಟ್ಟಿಂಗ್ ಕಂಪನಿ ಡೇಟಾ, taking backup of company data, restoring company data. These are all the process of company with the tally. So ಟ್ಯಾಲಿ ಸಾಫ್ಟ್ವೇರಲ್ಲಿ ಕಂಪನಿ ಬಗ್ಗೆ ನಾವೇನು ತಿಳ್ಕೊಳ್ಬೇಕು ಅಂದರೆ ಇದಿಷ್ಟರ ಬಗ್ಗೆ ನೀವು ಕಂಪ್ಲೀಟಾಗಿ ತಿಳ್ಕೊಂಡಿರಬೇಕು. ಯಾವಾಗ ನಮಗೆ ಎಕ್ಸಾಮ್ಸಲ್ಲಿ 15 ಮಾರ್ಕ್ಸ್ ಕೇಳಿರ್ತಾರೋ, ಕ್ರಿಯೇಷನ್ ಆಫ್ ಕಂಪನಿಯಿಂದ ಹಿಡಿದು ಜಸ್ಟ್ ಸ್ಮಾಲ್ ಇಂಟ್ರೊಡಕ್ಷನ್ ಆಫ್ ಶಟ್ಟಿಂಗ್ ಕಂಪನಿ, ಸೆಲೆಕ್ಟಿಂಗ್ ಕಂಪನಿ, ಅದ್ರ ಬಗ್ಗೆನೂ ನೀವು ಬರೀಬೇಕಾಗುತ್ತೆ. ಯಾವಾಗ 15 ಮಾರ್ಕ್ಸ್ ಕೇಳಿದಾಗ. ಓನ್ಲಿ 5 ಮಾರ್ಕ್ಸ್ ಕೇಳಿದಾಗ ಜಸ್ಟ್ ಕ್ರಿಯೇಷನ್ ಆಫ್ ಕಂಪನಿ ಬಗ್ಗೆ ಅಷ್ಟೇ ಬರೀಬೇಕು. ಸೊ ಕ್ರಿಯೇಷನ್ ಆಫ್ ಕಂಪನಿ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದ ಪ್ರೊಸೆಸ್ ಆಫ್ ಟ್ಯಾಲಿ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಕ್ರಿಯೇಟಿಂಗ್ ಕಂಪನಿ ಅಂದ್ರೇನು, ಅಲ್ಟರಿಂಗ್ ಕಂಪನಿ ಅಂದ್ರೇನು, ಶಟ್ಟಿಂಗ್ ಕಂಪನಿ ಅಂದ್ರೇನು, ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಕಂಪೋನೆಂಟ್ಸ್ ಆಫ್ ಟ್ಯಾಲಿ ಬಗ್ಗೆ ತಿಳಿಸ್ಬೇಕಾದ್ರೆ ಗೇಟ್ವೇ ಆಫ್ ಟ್ಯಾಲಿ ಬಗ್ಗೆ ತಿಳಿಸಿದ್ದೀನಿ. ಸೊ ಕಂಪನಿ ಇನ್ಫಾರ್ಮೇಷನ್ ಅಂದ್ರೇನು, ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಸೆಲೆಕ್ಟ್ ಕಂಪನಿ ಅಂದ್ರೇನು, ಶಟ್ ಕಂಪನಿ ಅದಕ್ಕೆ ಯೂಸ್ ಮಾಡ್ತಾರೆ, ಅಲ್ಟರ್ ಅಂದ್ರೇನು, ಚೇಂಜ್ ಟ್ಯಾಲಿ ವೋಲ್ಟ್ ಅಂದ್ರೇನು, ಅದ್ರ ಬಗ್ಗೆ ಸ್ಮಾಲ್ ಇಂಟ್ರೊಡಕ್ಷನ್ನ ತಿಳ್ಕೊಳ್ತಾ ಹೋಗೋಣ. ಸೊ ಈ ಒಂದು ಹೋಮ್ ಪೇಜ್ ಓಪನ್ ಆದಮೇಲೆ ನಮಗೆ ಟ್ಯಾಲಿ ಸಾಫ್ಟ್ವೇರಲ್ಲಿ ಹೋಮ್ ಪೇಜ್ ಓಪನ್ ಆದಮೇಲೆ ನೆಕ್ಸ್ಟು ಇದೇ ಒಂದು ಡಿಸ್ಪ್ಲೇ ಆಗುತ್ತೆ, ಅಂದರೆ ಸ್ಕ್ರೀನ್ ಪೇಜ್ ಓಪನ್ ಆಗುತ್ತೆ ನಮಗೆ. ಸೊ ಇದರಲ್ಲಿ ನಮಗೆ ಕಂಪನಿ ಇನ್ಫಾರ್ಮೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ನಾವು ವರ್ಕಿಂಗ್ ವಿತ್ ದ ಕಂಪನಿನ ಟ್ಯಾಲಿ ಮಾಡಬೇಕಾದ್ರೆ, ಅಂದರೆ ಕಂಪನಿ ಟ್ಯಾಲಿಯಲ್ಲಿ ಕಂಪನಿ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಬೇಕಾದ್ರೆ ಈ ಒಂದು ಕಂಪನಿ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿರಬೇಕು. ಕಂಪನಿ ಇನ್ಫಾರ್ಮೇಷನಲ್ಲಿ ಏನೇನಿದೆ, ಸೆಲೆಕ್ಟ್ ಕಂಪನಿ, ಶಟ್ ಕಂಪನಿ, ಕ್ರಿಯೇಟ್ ಕಂಪನಿ, ನೆಕ್ಸ್ಟ್ ಅಲ್ಟರ್, ಚೇಂಜ್, ಸೊ ಇವೆಲ್ಲ ಇದೆ ತಾನೆ. ಸೊ ಕಂಪನಿ ಇನ್ಫಾರ್ಮೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಕಂಪನಿ ಇನ್ಫಾರ್ಮೇಷನನ್ನು Alt F3 ಮೂಲಕ ನಾವು ಇದನ್ನು ಓಪನ್ ಮಾಡ್ಬೋದು. ಏನು ಮಾಡ್ಬೋದು ರೀ, Alt F3 ಮೂಲಕ ಮಾಡ್ಬೋದು. Alt plus F3 ಒಂದು ಕೀವರ್ಡ್ನ ಯೂಸ್ ಮಾಡ್ತೀವಿ. ಕಂಪನಿ ಇನ್ಫೋ ಮೆನು ಕಂಟೈನ್ಸ್ ಆಪ್ಷನ್ಸ್ ಟು create, select, alter or shut company. The following are the options of a company information menu. What is that?
ದಿಸ್ ಮೆನು ಕಂಟೆನ್ಸ್ ಕಂಪನಿ ಇನ್ಫಾರ್ಮೇಷನ್ ಅನ್ನೋ ಒಂದು ಮೆನು ಏನು ಕಂಟೈನ್ ಅಂದರೆ ಏನೇನು ಹೊಂದಿದೆ, ಏನು ಕಂಟೈನ್ ಮಾಡಿದೆ. ಸೊ ಕಂಪನಿ ಇನ್ಫಾರ್ಮೇಷನ್ ಕಂಟೈನ್ಸ್ ಆಪ್ಷನ್ಸ್ ವಾಟ್ ಆರ್ ದ ಆಪ್ಷನ್ಸ್? ಸೆಲೆಕ್ಟ್ ಕಂಪನಿ, ಶಟ್ ಕಂಪನಿ, ಕ್ರಿಯೇಟ್ ಕಂಪನಿ, ಅಲ್ಟರ್ ಕಂಪನಿ ಆ್ಯಂಡ್ ಚೇಂಜ್ ಟ್ಯಾಲಿ ವಾಲ್ಟ್, ಸ್ಪ್ಲಿಟ್ ಕಂಪನಿ ಡೇಟಾ, ಬ್ಯಾಕಪ್, ರಿಸ್ಟೋರ್ ಆ್ಯಂಡ್ ಕ್ವಿಟ್. ಸೊ ವಾಟ್ ಈಸ್ ಮೀನ್ ಬೈ ಸೆಲೆಕ್ಟ್ ಕಂಪನಿ? ಸೆಲೆಕ್ಟ್ ಕಂಪನಿ ಅಂತಂದ್ರೇನು? ಸೊ ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ಅಲ್ಟ್ ಪ್ಲಸ್ F3 ನಾವು ಕ್ಲಿಕ್ ಮಾಡಿದಾಗ ಅಂದರೆ ALT ಪ್ಲಸ್ F3 ಕ್ಲಿಕ್ ಮಾಡಿದಾಗ ನಮಗೆ ಡೈರೆಕ್ಟಾಗಿ ಕಂಪನಿ ಇನ್ಫೋ ಡಿಸ್ಪ್ಲೇ ಆಗುತ್ತೆ. ಕಂಪನಿ ಇನ್ಫೋ ಡಿಸ್ಪ್ಲೇ ಆದಾಗ ನಮಗೇನಾಗುತ್ತೆ, ಫಸ್ಟಿಗೆ ಸೆಲೆಕ್ಟ್ ಕಂಪನಿ ಇದೆ. ಸೆಲೆಕ್ಟ್ ಕಂಪನಿ ಅಂದ್ರೇನು? ದಿಸ್ ಆಪ್ಷನ್ ಈಸ್ ಯೂಸ್ಡ್ ಟು ಸೆಲೆಕ್ಟ್ ರಿಕ್ವೈರ್ಡ್ ಕಂಪನಿ ಫ್ರಾಮ್ ಅ ಲಿಸ್ಟ್ ಆಫ್ ಆಲ್ರೆಡಿ ಕ್ರಿಯೇಟೆಡ್ ಕಂಪನಿ. ಅಂದ್ರೆ ಆಲ್ರೆಡಿ ನಾವೇನು ಈಗ ABC ಒಂದು ಕಂಪನಿ ಕ್ರಿಯೇಟ್ ಮಾಡಿದ್ವಿ ಅಂದ್ಕೊಳ್ಳಿ, ಯಾವುದೇ ಒಂದು ಕಂಪನಿ ಕ್ರಿಯೇಟ್ ಮಾಡಿದಾಗಲೂ ಏನು ಮಾಡ್ತೀವಿ? ಸೆಲೆಕ್ಟ್ ಕಂಪನಿ ಅಂದ್ರೆ ಏನ್ರಿ? ದಿಸ್ ಆಪ್ಷನ್ ಈಸ್ ಯೂಸ್ಡ್ ಟು ಅಂದರೆ ಆಲ್ರೆಡಿ ಇರ್ತಕ್ಕಂತಹ ಕಂಪನಿಗಳನ್ನು ಡಿಸ್ಪ್ಲೇ ಮಾಡೋದನ್ನೇ ಅದು ಸೆಲೆಕ್ಟ್ ಕಂಪನಿ ಅಂತ ಹೇಳುತ್ತೆ. ಅಂದರೆ ಕ್ರಿಯೇಟ್ ಕಂಪನಿಗೆ ಏನು ಮಾಡ್ತೀವಿ? ಹೊಸದಾಗಿ ಕ್ರಿಯೇಟ್ ಮಾಡೋದನ್ನು ಕ್ರಿಯೇಟ್ ಕಂಪನಿ ಅಂತ ಹೇಳ್ತೀವಿ. ಅದೇ ಸೆಲೆಕ್ಟ್ ಕಂಪನಿ ಅಂದರೆ ಇರ್ತಕ್ಕಂತಹ ಕಂಪನಿಗಳಲ್ಲಿ ಏನಾದರೂ ಚೇಂಜಸ್ ಇದ್ದರೆ, ಏನಾದರೂ ಮಾಡೋದಿದ್ರೆ, ಯಾವುದಾದ್ರೂ ಒಂದು ಅಮೌಂಟ್ನ ಸೇರಿಸ್ಬೇಕಂತಂದರೆ ಸೆಲೆಕ್ಟ್ ಕಂಪನಿ. ಇರ್ತಕ್ಕಂತಹ ಕಂಪನೀಸಲ್ಲಿ ನಾವು ಒಂದು ಸ್ವಲ್ಪ ಏನೋ ಆ್ಯಡ್ ಮಾಡಬೇಕು, ಸಮ್ ಇನ್ಫಾರ್ಮೇಷನ್ನ ಆ್ಯಡ್ ಮಾಡಬೇಕು, ಸಮ್ ರೆಕಾರ್ಡ್ನ ಆ್ಯಡ್ ಮಾಡಬೇಕು ಅಂದಾಗ ಸೆಲೆಕ್ಟ್ ಕಂಪನಿಗೆ ಹೋಗಬೇಕು. ಸೆಲೆಕ್ಟ್ ಕಂಪನಿ ಅಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಸಮ್ ಕಂಪನೀಸ್ ಇರ್ತಾವೆ, ಆಲ್ರೆಡಿ ಕ್ರಿಯೇಟ್ ಮಾಡಿ ಆಲ್ರೆಡಿ ಆಗಿರುತ್ತೆ. ಅಂಥ ಕಂಪನೀಸ್ ಎಲ್ಲ ಈ ಒಂದು ಸೆಲೆಕ್ಟ್ ಕಂಪನಿ ಒಳಗಡೆ ಇರ್ತಾವೆ. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ? ಸೆಲೆಕ್ಟ್ ಕಂಪನಿ ಅಂತ ಹೇಳ್ತೀವಿ. ಅಂದರೆ ಸೆಲೆಕ್ಟ್ ಕಂಪನಿ ಈಸ್ ನಥಿಂಗ್ ಬಟ್ ದಿಸ್ ಆಪ್ಷನ್ ಈಸ್ ಯೂಸ್ಡ್ ಟು ಸೆಲೆಕ್ಟ್ ರಿಕ್ವೈರ್ಡ್ ಕಂಪನಿ ಫ್ರಾಮ್ ಅ ಲಿಸ್ಟ್ ಆಫ್ ಆಲ್ರೆಡಿ ಕ್ರಿಯೇಟೆಡ್ ಕಂಪನಿ. ನೆಕ್ಸ್ಟ್ ಏನ್ರಿ? ಶಟ್ ಕಂಪನಿ ಇದೆ. ಶಟ್ ಕಂಪನಿ ಅಂದ್ರೆ ಏನ್ರಿ? ಶಟ್ ಕಂಪನಿ ಈಸ್ ನಥಿಂಗ್ ಬಟ್ ದಿಸ್ ಆಪ್ಷನ್ ಈಸ್ ಯೂಸ್ಡ್ ಟು remove required company from the list of companies in a gateway of tally screen. Note that this action will not delete the company. So see here, shut company ಅಂದ್ರೆ ಏನ್ರಿ? This option is used to remove required company. ನಮ್ಗೆ ಯಾವ ಕಂಪನಿ ಬೇಕು ಅಂದರೆ, ಇವಾಗ ಶಟ್ ಅಂದ್ರೆ ಏನು? ಶಟ್ ಅಂದರೆ ಕ್ಲೋಸ್ ಅಂತ ಅರ್ಥ. ಸೊ ಅಂದರೆ ನಮ್ಗೆ ಯಾವ ಕಂಪನೀಸ್ ಬೇಕೋ, ಈಗ 2 ಕಂಪನೀಸ್ ಓಪನ್ ಆದರೆ ಯಾವ ಕಂಪನಿ ಬೇಡವೋ ನಾವು ರಿಮೂವ್ ಮಾಡ್ಬೋದು. ಅಂದರೆ ದಿಸ್ ಆಪ್ಷನ್ ಈಸ್ ಯೂಸ್ಡ್ ಟು ವಾಟ್? ರಿಮೂವ್ ರಿಕ್ವೈರ್ಡ್ ಕಂಪನಿ ಫ್ರಾಮ್ ದ ಲಿಸ್ಟ್ ಆಫ್ ದ ಕಂಪನೀಸ್ ಇನ್ ಅ ಗೇಟ್ವೇ ಆಫ್ ಟ್ಯಾಲಿ ಸ್ಕ್ರೀನ್. ಸೊ ಈ ಒಂದು ಸ್ಕ್ರೀನಲ್ಲಿರ್ತಕ್ಕಂಥದ್ದು ಯಾವುದಾದ್ರೂ ಒಂದಿಷ್ಟು ಕಂಪ್ನೀಸ್ ಡಿಸ್ಪ್ಲೇ ಆದರೆ ಸೊ 2 ಡಿಸ್ಪ್ಲೇ ಆದರೆ ಆವಾಗ ಒಂದು ಕಂಪನೀಸ್ ಡೀಟೇಲ್ಸ್ನ ಡಿಲೀಟ್ ಮಾಡುತ್ತೆ. ಸೊ ಅಂದರೆ ಒಂದು ಡೀಟೇಲ್ನ ಡಿಲೀಟ್ ಮಾಡಿದಾಗ ಅದು ಪರ್ಮನೆಂಟ್ ಡಿಲೀಟ್ ಆಗಿರಲ್ಲ, ಅಂದರೆ ಆ ಸ್ಕ್ರೀನಿಂದ ಹೊರ ಹೋಗುತ್ತೆ, ಅಂದರೆ ಶಟ್ ಆಗುತ್ತೆ. ಶಟ್ ಕಂಪನಿ ಅಂದರೆ ಓಪನ್ ಆಗಿರ್ತಕ್ಕಂಥ 2 ಸ್ಕ್ರೀನ್ ಓಪನ್ ಆಗಿದ್ರೆ ಒಂದು ಕಂಪನಿನ ಶಟ್ ಡೌನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಶಟ್ ಡೌನ್ ಅಂತಾರಿಲ್ರಿ. ಸೊ ಶಟ್ ಮೀನ್ಸ್ ವಾಟ್? ಶಟ್ ಕಂಪನಿ ಅಂದರೆ 2 ಏನಾದರೂ ಓಪನ್ ಆಗಿದ್ರೆ ಆ ಒಂದು ಪರ್ಟಿಕ್ಯುಲರ್ ಕಂಪನಿನ ಕ್ಲೋಸ್ ಮಾಡಲಿಕ್ಕೆ ಇದನ್ನ ಶಟ್ ಕಂಪನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನ್ರಿ? ಕ್ರಿಯೇಟ್ ಕಂಪನಿ. So this option displays company creation screen which is used to create a new company in Tally. ಹೊಸ ಕಂಪನಿ ಕ್ರಿಯೇಷನ್ ಮಾಡಬೇಕಂದ್ರೆ ನಾವೇನು ಮಾಡಬೇಕ್ರಿ? ಈ ಒಂದು ಕ್ರಿಯೇಟ್ ಕಂಪನಿ ಒಂದು ಫೀಲ್ಡನ್ನು ಆಯ್ಕೆ ಮಾಡ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕ್ರಿ? ಕ್ರಿಯೇಟ್ ಅ ಗ್ರೂಪ್ ಕಂಪನಿ. ಕೆಳಗಡೆ ಇದೆ ನೋಡಿರಿ, ಬ್ಲರ್ ಇದೆ. ಸೊ ಬಿಕಾಸ್ ನಾವು ಗ್ರೂಪ್ ಆಫ್ ಕಂಪನಿ ಕ್ರಿಯೇಟ್ ಮಾಡಬೇಕಂದ್ರೆ ಇದು ಎನೇಬಲ್ ಆಗಲ್ಲ. ಸೊ ಒಂದೇ ಕಂಪನಿ ಕ್ರಿಯೇಟ್ ಮಾಡಬೇಕಂದ್ರೆ ಕ್ರಿಯೇಟ್ ಕಂಪನಿ ಎನೇಬಲ್ ಆಗುತ್ತೆ. ಸೊ ಗ್ರೂಪ್ ಆಫ್ ಕಂಪನಿ ಅಂತಂದರೆ create group of company is nothing but it is used to create a group of companies under the common company name. ಸೊ ಒಂದು ಕಾಮನ್ ಕಂಪನಿಯಲ್ಲಿ ಸಬ್ ಕಂಪನೀಸ್ ಅಂದರೆ ಸಬ್ ಗ್ರೂಪ್ಸ್ ಇರುತ್ತೆ. ಸೊ ಒಂದು ಮೇನ್ ಬ್ರಾಂಚ್ ಇದ್ದಾಗ ಸಬ್ ಕಂಪನೀಸ್ ಇರ್ತವೆ, ಸಬ್ ಬ್ರಾಂಚಸ್ ಇರುತ್ತೆ, ಅದಕ್ಕೆ ಇದನ್ನು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಅಲ್ಟರ್ ಅಂದರೆ ದಿಸ್ ಆಪ್ಷನ್ ಈಸ್ ಯೂಸ್ಡ್ ಟು ಡಿಸ್ಪ್ಲೇ ದಿ ಕಂಪನಿ ಅಲ್ಟರೇಷನ್ ಸ್ಕ್ರೀನ್ ವಿಚ್ ಈಸ್ ಯೂಸ್ಡ್ ಟು ಮಾಡಿಫೈ ರಿಕ್ವೈರ್ಡ್ ಕಂಪನೀಸ್ ಡೀಟೇಲ್ಸ್. ಏನಾದರೂ ನಾವು ಡೀಟೇಲ್ಸ್ನ ಮಾಡಿಫಿಕೇಷನ್ ಮಾಡಬೇಕಂದ್ರೆ ಅಥವಾ ಅಲ್ಟ್ರೇಷನ್ ಮಾಡಬೇಕಂದ್ರೆ ಅಥವಾ ನಾವೇನಾದರೂ ಒಂದು ಆ್ಯಡ್ ಮಾಡಬೇಕು ಅಥವಾ ಡಿಲೀಟ್ ಮಾಡಬೇಕು ಅಂದರೆ ಮಾಡಿಫಿಕೇಷನ್ ಮಾಡೋದಕ್ಕೆ ನಾವು ಅಲ್ಟರ್ ಅಂತ ಹೇಳ್ತೀವಿ. ಸೊ ಇರ್ತಕ್ಕಂತಹ ಕಂಪನಿಯಲ್ಲಿ ಏನಾದರೂ ಅಲ್ಟ್ರೇಷನ್, ಮಾಡಿಫಿಕೇಷನ್, ಚೇಂಜಸ್ ಮಾಡಬೇಕಂದ್ರೆ ಇದನ್ನು ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟು ಚೇಂಜ್ ಟ್ಯಾಲಿ ವಾಲ್ಟ್. ಸೊ ಚೇಂಜ್ ಟ್ಯಾಲಿ ವಾಲ್ಟ್ ಅಂತ ಮೀನ್ಸ್ ವಾಟ್? ದಿಸ್ ಆಪ್ಷನ್ ಈಸ್ ಯೂಸ್ಡ್ ಟು ಸೆಟ್ ಅ ನ್ಯೂ ಪಾಸ್ವರ್ಡ್ ಫಾರ್ ಅ ಟ್ಯಾಲಿ ವಾಲ್ಟ್. ಸೊ ಹೊಸ ಪಾಸ್ವರ್ಡ್ನ ನಾವು ಸೆಟ್ ಮಾಡಬೇಕಂದ್ರೆ ಈ ಒಂದು ಆಪ್ಷನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಏನ್ರಿ? ಸ್ಪ್ಲಿಟ್ ಕಂಪನಿ ಡೇಟಾ ಮೀನ್ಸ್ ವಾಟ್? ದಿಸ್ ಆಪ್ಷನ್ ಈಸ್ ಯೂಸ್ಡ್ ಟು ಸ್ಪ್ಲಿಟ್ ರಿಕ್ವೈರ್ಡ್ ಕಂಪನಿ into 2 halves, that is 2 new companies, first company and second company. The second company's recommended financial year is 1st September. What is that? Split company data. ಒಂದು ಕಂಪನಿ ಡೇಟಾವನ್ನು ಸ್ಪ್ಲಿಟ್ ಮಾಡೋದು. ಸ್ಪ್ಲಿಟ್ ಅಂದರೆ ಏನ್ರಿ? ಡಿವೈಡ್ ಮಾಡೋದು ಅಂತ. ಸ್ಪ್ಲಿಟ್ ಮಾಡೋದು ಅಂದರೆ
ಆ ಒಂದು ಕನ್ಸ್ಯೂಮ್ ಎಷ್ಟು ರಿಕ್ವೈರ್ ಇರುತ್ತೋ ಒಂದು ಪೇಜಲ್ಲಿ ಇರೋದು, ಎಷ್ಟು ರಿಕ್ವೈರ್ಡ್ ಇರುತ್ತೋ ಇನ್ನೊಂದು ಪೇಜಲ್ಲಿ ಇರೋದು, ಅಂದರೆ ಸ್ಪ್ಲಿಟ್ ಮಾಡ್ತಾರೆ. ಆ ಕಂಪನಿ ಡೀಟೇಲ್ಸನ್ನು ಸ್ಪ್ಲಿಟ್ ಮಾಡೋದು. 1 ಇಯರ್ಗೆ ಒಂದು ಸರ್ತಿ ಅಂದರೆ ಈ ಇಯರಲ್ಲಿ ಇಷ್ಟು ಖರ್ಚಾಗಿದೆ, ಈ ಇಯರಲ್ಲಿ ಇಷ್ಟು ಖರ್ಚಾಗಿದೆ ಅಂತನ ಎರಡನ್ನೂ ಸಪ್ರೇಟ್ ಮಾಡ್ತಾರೆ, ಅಂದರೆ ಸ್ಪ್ಲಿಟ್ ಮಾಡ್ತಾರೆ. ಸೊ ಇಯರ್ ವೈಸ್ ನಾವು ಸ್ಪ್ಲಿಟ್ ಮಾಡ್ಬೋದು, ಮಂತ್ ವೈಸ್ ಸ್ಪ್ಲಿಟ್ ಮಾಡ್ಬೋದು. ಸ್ಪ್ಲಿಟ್ ಅಂದರೆ ಕಂಪನಿ ಡೇಟಾವನ್ನು ನಮಗೆ ಯಾವ ಥರ ಕನ್ವೀನಿಯೆಂಟ್ ಇರುತ್ತೋ. ಫಾರ್ ಎಕ್ಸಾಂಪಲ್ ಇವಾಗ 2020ದಷ್ಟೇ ನಮಗೆ ರಿಪೋರ್ಟ್ ಕಳಿಸ್ರಿ ಅಂತಂದಾಗ ನಾವೇನು ಮಾಡಬೇಕು, ಆ ಒಂದು ಅಕೌಂಟ್ ಡೀಟೇಲ್ಸಲ್ಲಿ ಸ್ಪ್ಲಿಟ್ ಮಾಡಿಕೊಂಡು ನಾವು ಆ ಒಂದು ಡೀಟೇಲ್ಸ್ನಷ್ಟೇ ನಾವು ಸಪ್ರೇಟಾಗಿ ತೊಗೊಳ್ಬೋದು. ನೆಕ್ಸ್ಟ್ ಏನು ರೀ, ಬ್ಯಾಕಪ್ ಅಂದ್ರೆ ಏನು ರೀ? ಸೊ ನಮ್ಗೆ ಇದು ಫೆಮಿಲಿಯರ್ ಇರುತ್ತೆ. ಬ್ಯಾಕಪ್ ಈಸ್ ನಥಿಂಗ್ ಬಟ್ ದಿಸ್ ಆಪ್ಷನ್ ಈಸ್ ಯೂಸ್ಡ್ ಟು ಟೇಕ್ ಬ್ಯಾಕಪ್ ಆಫ್ ಸೆಲೆಕ್ಟೆಡ್ ಕಂಪನೀಸ್ ಡೇಟಾ ಇನ್ ಅ ರಿಕ್ವೈರ್ಡ್ ಡ್ರೈವ್ ಆಫ್ ದ ಕಂಪ್ಯೂಟರ್. ಸೊ ವಾಟ್ ಇಸ್ ದ್ಯಾಟ್? ದಿಸ್ ಆಪ್ಷನ್ ಈಸ್ ಯೂಸ್ಡ್ ಟು ಟೇಕ್ ಬ್ಯಾಕಪ್ ಸೆಲೆಕ್ಟೆಡ್ ಕಂಪನೀಸ್ ಡೇಟಾ. ಯಾವುದಾದ್ರೂ ಒಂದು ಕಂಪನೀಸ್ ಡೇಟಾ ಬೇಕಾಗಿತ್ತು ಅಂತಂದರೆ ಡ್ರೈವಲ್ಲಿ ಹೋಗಿ ನಾವು ಅಂದರೆ ಕಂಪ್ಯೂಟರಲ್ಲಿರ್ತಕ್ಕಂತಹ ಒಂದು ಮೇನ್ ಡ್ರೈವಲ್ಲಿ ನಾವು ಡೇಟಾಗಳನ್ನು ಬ್ಯಾಕಪ್ ಮಾಡ್ಕೊಳ್ಬೋದು. ದ ಬ್ಯಾಕಪ್ ಫೆಸಿಲಿಟಿ ಗಿವ್ಸ್ ಮೋರ್ ಸೆಕ್ಯೂರಿಟಿ ಟು ದಿ ಕಂಪನಿ ಡೇಟಾ. ಸೊ ಬ್ಯಾಕಪ್ ಫೆಸಿಲಿಟಿ ಯಾವಾಗ ಕೊಡುತ್ತೆ? ಸೊ ಬ್ಯಾಕಪ್ ಫೆಸಿಲಿಟಿ ಒಂದು ಕಂಪನಿ ಡೇಟಾವನ್ನು ಸೇವ್ ಮಾಡ್ಕೊಳ್ಳಿಕ್ಕೆ ಅಥವಾ ಅದನ್ನು ರಿಟ್ರೀವ್ ಮಾಡ್ಕೊಳ್ಳಿಕ್ಕೆ, ರೀಲೋಡ್ ಮಾಡ್ಕೊಳ್ಳಿಕ್ಕೆ ನಮಗೆ ಈ ಬ್ಯಾಕಪ್ ನಮಗೆ ಒಂದು ಬಹಳ ಹೆಲ್ಪ್ಫುಲ್ ಆದಂತಹ ಒಂದು ಫೀಲ್ಡ್ ಆಗಿರುತ್ತೆ. ನೆಕ್ಸ್ಟು ರೀಸ್ಟೋರ್ ಇಸ್ ನಥಿಂಗ್ ಬಟ್ ದಿಸ್ ಆಪ್ಷನ್ ಈಸ್ ಯೂಸ್ಡ್ ಟು ರೀಸ್ಟೋರ್ ರಿಕ್ವೈರ್ಡ್ ಕಂಪನಿ ಡೇಟಾ by selecting from already backed up list of the companies. This process is done in case of corrupt company data. ಅಂದರೆ this option is used to restore required company data by selecting from the already backed up. ಅಂದರೆ ಈ ಒಂದು ಕಂಪನಿನ ನಾವು ಬ್ಯಾಕಪ್ ಮಾಡಿರ್ತೀವಿ, ಬಟ್ ಅಲ್ಲಿ ಏನಾದರೂ ಕರಪ್ಟ್ ಆಗ್ತಾ ಇದ್ದರೆ ಅಥವಾ ಏನಾದರೂ ಅದು ಮಿಸ್ಲೀಡ್ ಆಗ್ತಾ ಇದ್ದರೆ ಏನು ಮಾಡ್ತೀವಿ, ಅದನ್ನು ಒಂದು ಸ್ವಲ್ಪ ವ್ಯಾನಿಷ್ ಮಾಡಿ ರೀಸ್ಟೋರ್ ಮಾಡ್ತಾ ಹೋಗ್ತೀವಿ. ರೀಸ್ಟೋರ್ ಮಾಡಿದಾಗ ಅವ್ರಿಗೆ ಯಾವ ಒಂದು ಐಡಿನೂ ಮಿಸ್ಲೀಡ್ ಮಾಡೋರಿಗೆ ಸಿಗೋದಿಲ್ಲ. ಸೊ ಅದರಿಂದ ನಮಗೆ ರೀಸ್ಟೋರ್ ಆಪ್ಷನ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ದಿಸ್ ಈಸ್ ದಿ ಇನ್ಫಾರ್ಮೇಷನ್ ಆಫ್ ದಿ ಕಂಪನಿ. ಸೊ ಇದಕ್ಕೆ ಏನಂತ ಹೇಳ್ತೀವಿ ನಾವು? ಕಂಪನಿ ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ. ಕಂಪನಿ ಇನ್ಫಾರ್ಮೇಷನಲ್ಲಿ ನಾವು ಸೆಲೆಕ್ಟ್ ಬೇಕು ಅಂತಂದಾಗ ಸೊ Alt F3ನ ನಾವು ಎದಕ್ಕೆ ಯೂಸ್ ಮಾಡ್ತೀವಿ? ಕಂಪನಿ ಇನ್ಫಾರ್ಮೇಷನ್ ತೆಗಿಲಿಕ್ಕೆ ನಾವು Alt F3ನ ಕ್ಲಿಕ್ ಮಾಡಬೇಕು. ಇವೆಲ್ಲ ಶಾರ್ಟ್ಕಟ್ ಕೀಸ್ ರೀ, ಇವೆಲ್ಲ ಸ್ವಲ್ಪ ನೆನ್ಪಿಟ್ಕೊಳ್ಬೇಕು. ಸೊ ಒನ್ ಬೈ ಒನ್, ಸ್ಟೆಪ್ ಬೈ ಸ್ಟೆಪ್ ನಾವು ಟ್ಯಾಲಿ ಸಾಫ್ಟ್ವೇರ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಪ್ರೊಸೆಸ್ ಏನಿದೆ? ಕ್ರಿಯೇಟಿಂಗ್ ಅ ಕಂಪನಿ ಇದೆ. ಕ್ರಿಯೇಟಿಂಗ್ ಅ ಕಂಪನಿ ಈಸ್ ನಥಿಂಗ್ ಬಟ್ ಕ್ರಿಯೇಷನ್ ಆಫ್ ಅ ಕಂಪನಿ ಇನ್ ಅ ಟ್ಯಾಲಿ. ಸೊ ಟ್ಯಾಲಿ ಸಾಫ್ಟ್ವೇರಲ್ಲಿ ಕಂಪನಿನ ಹೇಗೆ ಕ್ರಿಯೇಟ್ ಮಾಡೋದು? ಸೊ ಕಂಪನಿನ ನಾವು ಯಾಕೆ ಕ್ರಿಯೇಟ್ ಮಾಡ್ತೀವಿ ಅಂತಂದರೆ, ಇವಾಗ ಒಂದು ಅಕೌಂಟ್ನ ಮೇಂಟೈನ್ ಮಾಡಬೇಕಂದ್ರೆ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಇರಬೇಕು, ಪರ್ಟಿಕ್ಯುಲರ್ ಸಂಸ್ಥೆ ಇರಬೇಕು, ಪರ್ಟಿಕ್ಯುಲರ್ ಬಿಸ್ನೆಸ್ ಇರಬೇಕು. ಅಂದಾಗ ಮಾತ್ರ ನಾವು ಒಂದು ರೆಕಾರ್ಡನ್ನು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ. ಸೊ ಇವಾಗ ಫಾರ್ ಎಕ್ಸಾಂಪಲ್ SRGV ಆರ್ಗನೈಸೇಷನ್ ಅಂತ ಒಂದು ಕಂಪನಿ ಇದೆ ಅಂದ್ಕೊಳ್ಳಿ. ಆ ಒಂದು ಕಂಪನಿ ನೇಮ್ನ ಆ ಕಂಪನಿ ಕ್ರಿಯೇಷನ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು? ಫಸ್ಟಿಗೆ ಕ್ರಿಯೇಷನ್ ಕಂಪನಿ ಅಂತ ತೊಗೊಳ್ಬೇಕು. ಆ ಕಂಪನಿ ಕ್ರಿಯೇಷನ್ ಎದಕ್ಕೆ ಮಾಡ್ತೀವಿ ನಾವು? ಬಿಕಾಸ್ ಮೇಂಟೈನ್ ದ ರೆಕಾರ್ಡ್, ಮೇಂಟೈನ್ ದ ಡಿಸಿಪ್ಲಿನ್ ರೆಕಾರ್ಡ್. ಸೊ ನಾವು ಏನು ಮಾಡ್ತೀವಿ? ಪ್ರೊಫೆಷ್ನಲ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಬೇಕಾದಾಗ, ಸೊ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಬೇಕಾದಾಗ ನಾವು ರೆಕಾರ್ಡ್ಸ್ನೆಲ್ಲ ನಾವು ಮೇಂಟೈನ್ ಮಾಡ್ತಿರ್ತೀವಿ. ಬಟ್ ಮೇನ್ ಹೆಡ್ಡಿಂಗ್ಗೆ ಕೊಟ್ಟಿರಲಿಲ್ಲ ಅಂದರೆ ಯಾವುದ್ರ ರಿಲೇಟೆಡ್ ರೆಕಾರ್ಡ್ ಅಂತ ಹೆಂಗೆ ತಿಳ್ಕೊಳ್ಬೇಕು? ಅದಕ್ಕೇ ಫಸ್ಟಿಗೆ ಆ ಒಂದು ಕಂಪನಿಗೆ ನೇಮ್ ಕೊಟ್ಟು ನಾವೇನು ಮಾಡಬೇಕು? ಒಂದು ಪರ್ಟಿಕ್ಯುಲರ್ ಏನು ಮಾಡಬೇಕು? ಕಂಪನಿ ನೇಮ್ ಕೊಟ್ಟು ಅದಕ್ಕೆ ರೆಕಾರ್ಡ್ ಮೇಂಟೈನ್ ಮಾಡಬೇಕು. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ? ಕ್ರಿಯೇಷನ್ ಆಫ್ ಕಂಪನಿ ಅಂತ ಹೇಳ್ತೀವಿ. ಅಂದರೆ ಕಂಪನಿ ಕ್ರಿಯೇಟ್ ಮಾಡಿದ ಮೇಲ್ಗಡೆ ಈ ಒಂದು ಎಲ್ಲ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಆಗಿರ್ಬೋದು, ಯಾವುದೇ ಒಂದು ಎಕ್ಸ್ಪೆಂಡಿಚರ್ ಆಗಿರ್ಬೋದು, ಅದ್ರ ರಿಲೇಟೆಡ್ ಏನೇನಿದೆ ಎಲ್ಲವನ್ನು ನಾವು ರೆಕಾರ್ಡ್ನ ಅಕೌಂಟ್ ಸೆಕ್ಷನಲ್ಲಿ ಮೇಂಟೈನ್ ಮಾಡ್ಕೊಳ್ತಾ ಬರ್ಬೋದು. ಸೊ ಲೆಟ್ us ಸ್ಟಾರ್ಟ್ ಹೌ ಟು ಕ್ರಿಯೇಟ್ ಅ ಕಂಪನಿ. How to create a company in Tally? So first you have to download the Tally software in your laptop or a PC or computer. So ನೀವು ಟ್ಯಾಲಿ ಸಾಫ್ಟ್ವೇರ್ನ ನಿಮ್ಮ ಕಂಪ್ಯೂಟ್ರಲ್ಲಾಗಿರ್ಬೋದು, ಲ್ಯಾಪ್ಟಾಪಲ್ಲಾಗಿರ್ಬೋದು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಎಜುಕೇಷ್ನಲ್ ಪರ್ಪಸ್ ಆದರೆ ಏನಾಗುತ್ತೆ, ಈ ಒಂದು ನೀವೇನು ಟ್ಯಾಲಿನ ಲರ್ನ್ ಮಾಡಬೇಕಂತಿರೋ ಅದನ್ನು ಮಾಡ್ಬೋದು. ಯಾವಾಗ ನೀವು ಒಂದು ಆರ್ಗನೈಸೇಷನ್, ಯಾವಾಗ ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತಿರೋ ಆರ್ಗನೈಸೇಷನ್ ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನೀವು ಪರ್ಟಿಕ್ಯುಲರ್ಲಿ ಪೇ ಮಾಡಬೇಕು. ನೀವು ಯಾವಾಗ ಮನಿ ಪೇ ಮಾಡಿದ ಮೇಲೆ
ಅವರು ಏನು ಮಾಡ್ತಾರೆ, ಒಂದು ಲೈಸೆನ್ಸ್ನ ಕೊಡ್ತಾರೆ. ಆ ಲೈಸೆನ್ಸ್ ಇಟ್ಕೊಂಡು ನೀವು ಅಕೌಂಟ್ನ ನೀವು ಮೇಂಟೈನ್ ಮಾಡ್ಬೋದು. ಯಾಕಂದರೆ ಅವರು ಸ್ಪೇಸ್ ಕೊಡ್ತಾರೆ ನಿಮಗೆ. ಒಂದು ಸಾಫ್ಟ್ವೇರಲ್ಲಿ ನಿಮ್ಗೆ ಏನು ಮಾಡ್ತಾರೆ, ಒಂದು ಸ್ಪೇಸ್ ಕೊಡ್ತಾರೆ. ನೀವು ಎಷ್ಟು ರೆಕಾರ್ಡ್ಸ್ ಹಾಕಿದರೂ ಅದು ಸೇವ್ ಆಗುವಂಗೆ ಒಂದು ಸ್ಪೇಸ್ ಏನು ಕೊಡ್ತಾರಲ್ಲ, ಅದಕ್ಕೆ ಅವರು ಈ ಒಂದು ಟ್ಯಾಲಿ ಸಾಫ್ಟ್ವೇರ್ನ ಪರ್ಚೇಸ್ ಮಾಡ್ಕೊಳ್ಳಿಕ್ಕೆ ದುಡ್ಡು ಕೇಳ್ತಾರೆ. ಯಾವಾಗ ನಾವು ಎಜುಕೇಷನಲ್ ಪರ್ಪಸ್ ಯೂಸ್ ಮಾಡ್ತೀವೋ ಆವಾಗ ನಮಗೆ ಇದೇನು ಬೇಡ. ಸೊ ನಾವು ಜಸ್ಟ್ ಲಾಗಿನ್ ಹಾಕಿ ಪಾಸ್ವರ್ಡ್ ಕೊಟ್ಟರೆ ಸಾಕು, ಇದನ್ನು ನಾವು ಟ್ಯಾಲಿ ಸಾಫ್ಟ್ವೇರ್ನ ಈಸಿಯಾಗಿ ಲರ್ನ್ ಮಾಡ್ಬೋದು. ಫಸ್ಟ್ ಏನು ಮಾಡಬೇಕು, ನಾವು ಟ್ಯಾಲಿ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಸಿ ಹಿಯರ್, ದಿಸ್ ಈಸ್ ದ ಐಕಾನ್ ಆಫ್ ಟ್ಯಾಲಿ ಸಾಫ್ಟ್ವೇರ್. ಸೊ ನಾವು ಟ್ಯಾಲಿ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡಿದ ನಂತರ ಈ ಥರ ನಮಗೆ ಐಕಾನ್ ಇರುತ್ತೆ ಡೆಸ್ಕ್ಟಾಪ್ ಮೇಲೆ ಐಕಾನ್ ಇದ್ದಾಗ ನಾವು ಇದನ್ನ ಡಬಲ್ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಟ್ಯಾಲಿ ಸಾಫ್ಟ್ವೇರ್ ಓಪನ್ ಆಗುತ್ತೆ. ಸಿ ಹಿಯರ್. ಸೊ ಅದನ್ನು ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಈ ಒಂದು ಹೋಮ್ ಪೇಜ್ ಓಪನ್ ಆಯಿತು. ಏನಾಯಿತು, ಹೋಮ್ ಪೇಜ್ ಓಪನ್ ಆಯಿತು. ಸೊ ಹೋಮ್ ಪೇಜ್ ನಮಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ನಾನು ಪ್ರೀವಿಯಸ್ ಕಂಪೋನೆಂಟ್ಸ್ ಹೇಳಬೇಕಾದ್ರೆ ಹೇಳಿದ್ದೀನಿ. ಹೋಮ್ ಪೇಜ್ ಯಾವುದು, ಕಂಪೋನೆಂಟ್ಸಲ್ಲಿ ಹೇಳಿದ್ದೀನಿ, ಪಾರ್ಟ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. ನೀಟಾಗಿ ಓದ್ಕೊಳ್ಳಿ ಅದನ್ನು. ಸೊ ಇದರಲ್ಲಿ ಇದು ಹೋಮ್ ಪೇಜ್. ನೆಕ್ಸ್ಟ್ ಏನಿದೆ, ಟ್ಯಾಲಿ ಸಾಫ್ಟ್ವೇರ್ ಲೋಡ್ ಆದಮೇಲೆ ನಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸಿ ಹಿಯರ್, ಈ ಥರ ನಮಗೆ ಸ್ಟಾರ್ಟಪ್ ಪೇಜ್ ಓಪನ್ ಆಗುತ್ತೆ. ಸೊ ಈ ಥರ ಸ್ಟಾರ್ಟಪ್ ಪೇಜ್ ಓಪನ್ ಆದಾಗ ಲೈಸೆನ್ಸ್ ಆಪ್ರೇಷನ್ಸ್ ಅಂತ ಇರುತ್ತೆ. ಸೊ ಲಾಗಿನ್ ಆ್ಯಸ್ ರಿಮೋಟ್ ಟ್ಯಾಲಿ .net ಯೂಸರ್ ಅಂತ ಇರುತ್ತೆ. ವರ್ಕ್ ಇನ್ ಎಜುಕೇಷ್ನಲ್ ಮೋಡ್ ಅಂತ ಇರುತ್ತೆ. ಸೊ ಸಿ ಹಿಯರ್, ಲೈಸೆನ್ಸ್ ಆಪ್ರೇಷನ್ಸ್ ಅಂತ ಅಂದರೆ ನಾನು ಆವಾಗಲೇ ಹೇಳಿದಾಗೆ, ಈ ಒಂದು ನಾವೇನಾದರೂ ಆರ್ಗನೈಸೇಷನ್ ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತಂದ್ರೂ ನಾವು ಆ್ಯಕ್ಟಿವ್ ಯುವರ್ ಲೈಸೆನ್ಸ್ ಅಂದರೆ ನಾವು ಲೈಸೆನ್ಸ್ನ ಪಡ್ಕೊಳ್ಬೇಕು. ಅಮೌಂಟ್ನ ಪೇ ಮಾಡೋದಾಗಿರ್ಬೋದು. ಸೊ ಪೇ ಮಾಡಿ ನಾವು ಪರ್ಟಿಕ್ಯುಲರ್ ಒಂದು ಅಕೌಂಟ್ ಸೆಕ್ಷನ್ಗೋಸ್ಕರ ಒಂದು ಟ್ಯಾಲಿನ ಬೈ ಮಾಡ್ಕೊಳ್ಬೇಕು. ಸೊ ನಾವು ಇಲ್ಲಿ ಕೆಳಗಡೆ ಇದೆ ನೋಡಿ, ಇಲ್ಲಿ W ಅಂತ ಇದೆಯಲ್ಲ, ವರ್ಕ್ ಇನ್ ಎಜುಕೇಷ್ನಲ್ ಮೋಡ್. ಸೊ ನಾವು ವರ್ಕ್ ಇನ್ ಎಜುಕೇಷ್ನಲ್ ಮೋಡಲ್ಲೂ ನಾವು ಕಲಿಬೋದು. ಸೊ ಎಲ್ಲ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ವರ್ಕ್ ಇನ್ ಎಜುಕೇಷ್ನಲ್ ಮೋಡಲ್ಲೇ ಕಲಿತಾರೆ. ಬಿಕಾಸ್ ದಟ್ ಈಸ್ ಅ ಫ್ರೀ ಆಫ್ ಕಾಸ್ಟ್. ಸೊ ಇದರಲ್ಲಿ ನಾವು ಯಾವುದೇ ಒಂದು ಅಮೌಂಟ್ನ ಪೇ ಮಾಡಬೇಕಾಗಿಲ್ಲ. ಸೊ ಇದರಲ್ಲಿ ನಾವು ಜಸ್ಟ್ ಲಾಗಿನ್ ಆದರೆ ಸಾಕು, ನಾವು ಇದನ್ನ ಟ್ಯಾಲಿನ ಈಸಿಯಾಗಿ ಲರ್ನ್ ಮಾಡ್ಬೋದು. ಸೊ ನಮಗೆ ಎಜುಕೇಷ್ನಲ್ ಮೋಡ್ ಇದಕ್ಕೆ ಹೆಲ್ಪ್ ಆಗುತ್ತೆ. ದ ಎಜುಕೇಷ್ನಲ್ ಮೋಡ್ ಅಲೌಸ್ ಯು ಟು ಲರ್ನ್ ಆ್ಯಂಡ್ ಯೂಸ್ ಟ್ಯಾಲಿ ERP9 ವಿದೌಟ್ ಬೈಯಿಂಗ್ ಅ ಲೈಸೆನ್ಸ್. ಸೊ ನಾವು ಲೈಸೆನ್ಸ್ ಇಲ್ಲದೇ ಇದು ಒಂದು ಎಜುಕೇಷ್ನಲ್ ಮೋಡಲ್ಲಿ ನಾವು ಯೂಸ್ ಮಾಡ್ಬೋದು ಟ್ಯಾಲಿನ. ಯಾಕೆ ಯೂಸ್ ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ನೋಡಿ ಅಲ್ಲಿ. ದ ಎಜುಕೇಷ್ನಲ್ ಮೋಡ್ ಅಲೌಸ್ ಯು ಟು ಲರ್ನ್ ಆ್ಯಂಡ್ ಯೂಸ್ ಟ್ಯಾಲಿ ERP9. ಸೊ ನಾವು ಇದರಲ್ಲಿ ಜಸ್ಟ್ ಕಲಿಬೋದು. ಅಂದರೆ ಟ್ಯಾಲಿ ಅಂದರೆ ಹೇಗಿರುತ್ತೆ, ಏನೇನು ಕಂಪೋನೆಂಟ್ಸ್ ಇರುತ್ತೆ, ಯಾವ ಥರ ವರ್ಕ್ ಮಾಡುತ್ತೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಬೋದು. ಸೊ ಅಲೌಸ್ ಯು ಟು ಲರ್ನ್ ಆ್ಯಂಡ್ ಯೂಸ್ ಟ್ಯಾಲಿ ERP9 ವಿದೌಟ್ ಬೈಯಿಂಗ್ ಲೈಸೆನ್ಸ್. ಯು ಕ್ಯಾನ್ ವರ್ಕ್ ಆನ್ ಅ ಡೇಟಾ ಆನ್ ಯುವರ್ ಕಂಪ್ಯೂಟರ್ ವಿತ್ some restriction. For example, you will not be able to enter transaction for all days in a month. ಸೊ ಒಂದು ತಿಂಗಳಲ್ಲಿ ನಾವೆಲ್ಲ ಟ್ರಾನ್ಸಾಕ್ಷನ್ನು ನಾವು ಮಾಡಲಿಕ್ಕಾಗಲ್ಲ. ಸೊ ಆ ಥರ ಒಂದು ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಬಿಕಾಸ್ ನಾವು ಲೈಸೆನ್ಸ್ ತೊಗೊಂಡಿರೋದಿಲ್ಲ. ಅಮೌಂಟ್ ಪೇ ಮಾಡಿ ಯಾವಾಗ ನಾವು ಲೈಸೆನ್ಸ್ ತೊಗೊಂಡಿರ್ತೀವೋ ಆವಾಗ ಮಾತ್ರ ನಾವು ಪೂರ್ತಿಯಾಗಿ ಸಾಫ್ಟ್ವೇರ್ನ ಯೂಸ್ ಮಾಡ್ಬೋದು. ಎಜುಕೇಷ್ನಲ್ ಪರ್ಪಸ್ ನಾವೇನು ಮಾಡ್ಬೋದು, ನಾವು ಯಾವ ಥರ ಕಂಪನಿ ಕ್ರಿಯೇಷನ್ ಮಾಡ್ಬೋದು, ಯಾವ ಥರ ನಾವು ಯಾವ್ಯಾವ ಆಪ್ಷನ್ಸ್ ಇದೆ, ನಾವು ಹೇಗೆ ರೆಕಾರ್ಡ್ನ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಮಾತ್ರ ನಾವು ಇಲ್ಲಿ ತಿಳ್ಕೊಳ್ಬೋದು. ಸೊ ಎಜುಕೇಷ್ನಲ್ ಪರ್ಪಸ್ನ ಕ್ಲಿಕ್ ಮಾಡೋಣ ನಾವು. ಸೊ ಈ ಒಂದು ಎಜುಕೇಷ್ನಲ್ ಪರ್ಪಸ್ದಲ್ಲಿ ನಾವು ಕ್ಲಿಕ್ ಮಾಡಿದಾಗ ಈ ಥರ ನಮಗೆ ವಿಂಡೋ ಕಾಣಿಸುತ್ತೆ. ಸೊ ಈ ಥರ ನಮಗೆ ವಿಂಡೋ ಕಾಣಿಸುತ್ತೆ. ಸೊ ಈ ಥರ ವಿಂಡೋ ನಾನು ಕಂಪೋನೆಂಟ್ಸ್ ಆಫ್ ಟ್ಯಾಲಿ ಹೇಳಬೇಕಾದ್ರೆ ನಮ್ಗೆ ಹೇಳಿದ್ದೀನಿ. ಸೊ ವಾಟ್ ಈಸ್ ದ ಗೇಟ್ವೇ ಆಫ್ ಟ್ಯಾಲಿ ಅಂತ ಇದೆಲ್ಲ ಹೇಳಿದ್ದೀನಿ ತಾನೆ. ಸೊ ಈ ಥರ ನಮಗೆ ವಿಂಡೋ ಕಾಣಿಸುತ್ತೆ. ಸೊ ಈ ಥರ ವಿಂಡೋ ನಮಗೆ ಡಿಸ್ಪ್ಲೇ ಆದಾಗ ಇದರಲ್ಲಿ ನಮಗೆ ಕಂಪನಿ ಇನ್ಫೋ ಅಂತ ಇದೆ ನೋಡಿ. ಇಲ್ಲಿ ಕಂಪನಿ ಇನ್ಫೋ ಅಂತಂದರೆ ಇನ್ಫಾರ್ಮೇಷನ್ ಆಫ್ ದ ಕಂಪನಿ. ಫಸ್ಟಿಗೆ ಏನಿದೆ, ಸೆಲೆಕ್ಟ್ ಕಂಪನಿ ಇದೆ, ಲಾಗಿನ್ ರಿಮೋಟ್ ಯೂಸರ್ ಅಂತ ಇದೆ, ಕ್ರಿಯೇಟ್ ಕಂಪನಿ ಇದೆ, ಬ್ಯಾಕಪ್, ರೀಸ್ಟೋರ್, ಕ್ವಿಟ್. ಸೊ ಈ ಒಂದು ಡೈಗ್ರಾಮ್ನು ಸಹ ನೀವು ಎಕ್ಸಾಮಲ್ಲಿ ಹಾಕಬೇಕಾಗುತ್ತೆ. ಈ ಡೈಗ್ರಾಮ್ ಏನಿದೆಯಲ್ಲ ಇದು ತುಂಬಾ ಇಂಪಾರ್ಟೆಂಟ್, ಇದನ್ನು ನೀವು ಹಾಕಬೇಕು. ಸೊ ಕ್ರಿಯೇಷನ್ ಆಫ್ ಕಂಪನಿ, ಸೊ ಕ್ರಿಯೇಟ್ ಕಂಪನಿ ಅಂತಿದೆ ನೋಡಿ ಇಲ್ಲಿ. ಸೊ ಒಂದೊಂದ್ರ ಬಗ್ಗೆನೂ ಏನೇನು ಇಂಪಾರ್ಟೆಂಟ್ ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ. ಇಲ್ಲಿ ನಮಗೆ ಯಾವುದೇ ಒಂದು ಕಂಪನಿನೂ ಇಲ್ಲಿ ಕ್ರಿಯೇಟ್ ಆಗಿಲ್ಲ. ಸೊ ಸಿ ಹಿಯರ್, ಇಲ್ಲಿ ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ಕರೆಂಟ್ ಪೀರಿಯಡ್ ಆ್ಯಂಡ್ ಕರೆಂಟ್ ಡೇಟ್. ಸೊ ಇವಾಗ ಏನು ಯೂಸ್ ಮಾಡ್ತಿರ್ತೀರೋ ಆವಾಗಿನ ಡೇಟ್ ಆ್ಯಂಡ್ ಯಾವ ಒಂದು ಸಮಯದಲ್ಲಿ ಏನು ಮಾಡಿದ್ದೀರ ಅನ್ನೋದನ್ನು ತೋರಿಸುತ್ತೆ. ಇವಾಗ ನೋಡಿ,
ಈ ಗೇಟ್ವೇ ಆಫ್ ಟ್ಯಾಲಿ ಏನು ತೋರಿಸುತ್ತೆ ನಮಗೆ ಲಿಸ್ಟ್ ಆಫ್ ಸೆಲೆಕ್ಟೆಡ್ ಕಂಪನೀಸ್ ಅಂತ ಇರುತ್ತೆ. ಈಗ ಆಲ್ರೆಡಿ ಯಾವುದೇ ಒಂದು ಕಂಪ್ನೀಸ್ನ ಕ್ರಿಯೇಟ್ ಮಾಡಿದರೆ ಇಲ್ಲಿ ಡಿಸ್ಪ್ಲೇ ಮಾಡಿಬಿಡುತ್ತೆ ಅದು. ಬಟ್ ಇಲ್ಲಿ ಯಾವುದೇ ಕಂಪನಿ ಇಲ್ಲ, ನೇಮ್ ಆಫ್ ದ ಕಂಪನಿ ಇದ್ದಲ್ಲೇ ಬ್ಲ್ಯಾಂಕ್ ಇದೆ, ಕೆಳಗಡೆ ನೋಡಿ ಏನೂ ಇಲ್ಲ. ಸೊ ಇಲ್ಲಿ ಡೇಟ್ ಆಫ್ ಲಾಸ್ಟ್ ಎಂಟ್ರಿ, ಸೊ ಅದು ಇಲ್ಲ, ಬಿಕಾಸ್ ನಮಗೆ ಕಂಪನಿನೇ ಕ್ರಿಯೇಟ್ ಮಾಡಿಲ್ಲ ಅಂದರೆ ಡೇಟ್ ಆಫ್ ಲಾಸ್ಟ್ ಎಂಟ್ರಿ ಹೆಂಗೆ ಬರುತ್ತೆ. ಸೊ ಲಿಸ್ಟ್ ಆಫ್ ಸೆಲೆಕ್ಟೆಡ್ ಕಂಪನೀಸ್, ಸೊ ಕಂಪನೀಸ್ ಏನಿದೆ ಅಂತ ಇಲ್ಲಿ ನಮಗೆ ಕ್ರಿಯೇಟೆಡ್ ಏನೇನು ಕ್ರಿಯೇಟ್ ಮಾಡಿದ್ದೀವಿ, ಸೊ ಯಾವುದೂ ಇಲ್ಲಿ ಕ್ರಿಯೇಟೆಡ್ ಇಲ್ಲ. ನಾವು ಕಂಪನಿ ಹೇಗೆ ಕ್ರಿಯೇಟ್ ಮಾಡೋದನ್ನಂತ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಸ್ಟೆಪ್ ಬೈ ಸ್ಟೆಪ್. ಈ ಒಂದು ಕ್ರಿಯೇಟ್ ಕಂಪನಿ ಅಂದರೆ ಕಂಪನಿ ಇನ್ಫೋ ಅನ್ನೋದ್ರಲ್ಲಿ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಏನು ಮಾಡಿರಿ, ಜಸ್ಟು ಕ್ರಿಯೇಟ್ ಕಂಪನಿ ಅನ್ನೋದನ್ನು ಕ್ಲಿಕ್ ಮಾಡಬೇಕು. ಅಂದರೆ ಫಸ್ಟಿಗೆ ನಾವೇನು ಮಾಡಬೇಕು, ಹೋಮ್ ಪೇಜ್ ಓಪನ್ ಆಗುತ್ತೆ. ನಾವು ಯಾವಾಗ ಟ್ಯಾಲಿ ಸಾಫ್ಟ್ವೇರ್ ನಾವು ಯೂಸ್ ಮಾಡ್ತೀವೋ ಆವಾಗ ಹೋಮ್ ಪೇಜ್ ಓಪನ್ ಆಗುತ್ತೆ. ಹೋಮ್ ಪೇಜ್ ಆದಾಗ ನೆಕ್ಸ್ಟ್ ಸ್ಕ್ರೀನೇ ಇದು ಓಪನ್ ಆಗುತ್ತೆ. ಸೊ ಈ ನೆಕ್ಸ್ಟ್ ಸ್ಕ್ರೀನಲ್ಲಿ ಏನು ಮಾಡಬೇಕು ನಾವು, ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ಏನು ತೋರಿಸುತ್ತೆ ನಮಗೆ, ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ನಮಗೆ ಲಿಸ್ಟ್ ಆಫ್ ಕಂಪನೀಸ್ ಆಲ್ರೆಡಿ ಕ್ರಿಯೇಟೆಡ್ ತೋರಿಸುತ್ತೆ. ನಮಗೀಗ ಆಲ್ರೆಡಿ ಆವಾಗಲೇ ತೋರಿಸಿದಾಗೆ ಯಾವುದೇ ಒಂದು ಕಂಪನಿ ಇಲ್ಲ. ಸೊ ನಾವು ಇವಾಗ ಒಂದು ಕಂಪನಿನ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ಕಂಪನಿ ಇನ್ಫೋ ಅಲ್ಲಿ ಹೋಗಬೇಕು, ಹೋಗಿ ಕ್ರಿಯೇಟ್ ಅ ಕಂಪನಿ ಅನ್ನೋದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ನಾವು ಕ್ರಿಯೇಟ್ ಅ ಕಂಪನಿ ಇರೋದನ್ನು ನಾವು ಕ್ಲಿಕ್ ಮಾಡಿದಾಗ ನಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಆ ಪೇಜ್ ಹೇಗಿರುತ್ತೆ, ಸೊ ಅದರಲ್ಲಿ ಕಂಟೆಂಟ್ಸ್ ಏನೇನಿರುತ್ತೆ, ಸೊ ಕ್ರಿಯೇಟ್ ಕಂಪನಿ ಅನ್ನೋದನ್ನು ನಾವು ಓಪನ್ ಮಾಡಿದಾಗ ಅಂದರೆ ಆ ಒಂದು ಬಟನ್ನ ಕ್ಲಿಕ್ ಮಾಡಿದಾಗ ಈ ಥರ ನಮಗೆ ಒಂದು ಸ್ಕ್ರೀನ್ ಬರುತ್ತೆ. ಸೊ ಸಿ ಹಿಯರ್ ಯಾವಾಗ ನಾವು ಕಂಪನಿ ಇನ್ಫೋ ಅಲ್ಲಿ ಈ ಒಂದು ಕ್ರಿಯೇಟ್ ಕಂಪನಿ ಅಂತ ಅಂದರೆ ಕ್ರಿಯೇಟ್ ಕಂಪನಿ ಅನ್ನೋದನ್ನು ಒಂದು ಬಟನ್ನ ಕ್ಲಿಕ್ ಮಾಡಿದಾಗ ಈ ಥರ ನಮಗೆ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಸೊ ಸಿ ಹಿಯರ್ ಈ ಥರ ಸ್ಕ್ರೀನ್ ಡಿಸ್ಪ್ಲೇ ಆದಾಗ ಇವಾಗ ನಿಮಗೆ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ ಹೌ ಟು ಕ್ರಿಯೇಟ್ ಅ ಕಂಪನಿ ಅಂತ, ಇದು ಭಾಳ ಸರ್ತಿ ಕೇಳಿದಾರೆ ರೀ. ಸೊ ಇದನ್ನು ನೀವು ನೀಟಾಗಿ ಓದ್ಕೊಳ್ರಿ. ಸೊ ಸಿ ಹಿಯರ್ ನಾವು ಕಂಪನಿ ಕ್ರಿಯೇಟ್ ಮಾಡಿದಾಗ ಈ ಥರ ಪೇಜ್ ಓಪನ್ ಆಗುತ್ತೆ. ಸಿ ಹಿಯರ್ ಕಂಪನಿ ಇನ್ಫೋ ಅಲ್ಲಿ ಸೆಲೆಕ್ಟ್ ಕಂಪನಿ, ಕ್ರಿಯೇಟ್ ಕಂಪನಿ, ಲಾಗಿನ್ ಆ್ಯಸ್ ಅ ರಿಮೋಟ್ ಯೂಸರ್ ಅಂತೆಲ್ಲ ಇದೆಯಲ್ಲ. ಸೊ ಈ ಥರ ನಮಗೆ ಕಂಪನಿ ಇನ್ಫೋ ಇಂಟ್ರೊಡಕ್ಷನ್ ಕೊಡುತ್ತೆ. ಸೊ ಅದರಲ್ಲಿ ನಾವು ಕಂಪನಿ ಕ್ರಿಯೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಕ್ರಿಯೇಟ್ ಕಂಪನಿ ಅಂದಾಗ ನಾವೇನು ಮಾಡಬೇಕು, ಅಲ್ಲಿ ಕ್ಲಿಕ್ ಮಾಡಿದಾಗ ನಮಗೇನಾಗುತ್ತೆ, ಈ ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜ್ ಓಪನ್ ಆದಾಗ ಫಸ್ಟ್ ಒನ್ ಏನಿದೆ, ಡೈರೆಕ್ಟ್ರಿ ಇದೆ. ಸೊ ನೋಡ್ರಿ ಇಲ್ಲಿ ಕಂಪನಿ ಕ್ರಿಯೇಷನ್ ಅಂತ ಮೇಲಿದೆ ತಾನೆ. ಸೊ ಕಂಪನಿ ಕ್ರಿಯೇಷನ್, ಸೊ ಇದರಲ್ಲಿ ನೀವು ಎಕ್ಸಾಮಲ್ಲೂ ಸಹ ಏನು ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಡೈರೆಕ್ಟ್ರಿ ಅಂದ್ರೇನು, ನೇಮ್ ಅಂದ್ರೇನು, ಸೊ ಇದನ್ನೇ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಈ ಪೇಜಲ್ಲಿ ಏನೇನಿದೆಯಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಡೈರೆಕ್ಟ್ರಿ ಅಂದ್ರೇನು, ನೇಮ್ ಅಂದ್ರೇನು, ಮೇಲಿಂಗ್ ನೇಮ್ ಅಂದ್ರೇನು, ಅಡ್ರೆಸ್ ಅಂದ್ರೇನು, ಇದನ್ನು ನೀವು ಪೂರ್ತಿಯಾಗಿ ಎಕ್ಸಾಮಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗ ಮಾತ್ರ ಈ ಒಂದು ಕ್ರಿಯೇಷನ್ ಆಫ್ ಕಂಪನಿ ನಿಮ್ಗೆ ಗೊತ್ತಿದೆ ಅಂತ ಅರ್ಥ. ಸೊ ಇದ್ರ ಬಗ್ಗೆ ನಾನು ಹೇಳ್ತೀನಿ, ನೀಟಾಗಿ ತಿಳ್ಕೊಳ್ಳಿ. ಫಸ್ಟ್ ಏನಿದೆ, ಕ್ರಿಯೇಷನ್ ಆಫ್ ಕಂಪನಿ. ನಾವೇನು ಕ್ಲಿಕ್ ಮಾಡಿದಾಗ ಇದು ಪೇಜ್ ಓಪನ್ ಆಯಿತು. ಕ್ರಿಯೇಟ್ ಕಂಪನಿ ಅನ್ನೋ ಒಂದು ಬಟನ್ ಕ್ಲಿಕ್ ಮಾಡಿದ್ಮೇಲೆ ಈ ಪೇಜ್ ಓಪನ್ ಆಯಿತು. ಸೊ ಈ ಪೇಜ್ ಓಪನ್ ಆದಮೇಲೆ ಫಸ್ಟ್ ಏನಿದೆ, ಡೈರೆಕ್ಟ್ರಿ ಇದೆ. ಸೊ ಡೈರೆಕ್ಟ್ರಿಯಲ್ಲಿ ಏನಿದೆ, ಡೈರೆಕ್ಟ್ರಿ ಅಂತಂದ್ರೇನು, ಸಿ ಹಿಯರ್ ಲಾಸ್ಟಿಗೆ ನಿಮಗೆ ನೋಟ್ಸ್ನ ನಿಮಗೆ ತೋರಿಸ್ತೀನಿ, ಜಸ್ಟ್ ಇದರ ಎಕ್ಸ್ಪ್ಲನೇಷನ್ ಬಗ್ಗೆ ತಿಳ್ಕೊಳ್ರಿ. ಡೈರೆಕ್ಟ್ರಿ ಅಂತಂದರೆ ಏನ್ರಿ, ಇಟ್ ಈಸ್ ಯೂಸ್ಡ್ ಟು ಸ್ಪೆಸಿಫೈ ಪಾತ್ ವೇರ್ ವಿ ವಾಂಟ್ ಟು ಕ್ರಿಯೇಟ್ ಅವರ್ ಕಂಪನಿ. ಸೊ ನಮಗೆ ಡೈರೆಕ್ಟ್ರಿ ಎದಕ್ಕೆ ಹೆಲ್ಪ್ ಆಗುತ್ತೆ, ಡೈರೆಕ್ಟ್ರಿ ಈಸ್ ನಥಿಂಗ್ ಬಟ್, ಸೊ ನೋಡ್ರಿ ಇಲ್ಲಿ ಯೂಸರ್ಸ್ ಇದೆ, ಪಬ್ಲಿಕ್ ಇದೆ, tally.erp9 ಬಾರ್ ಡೇಟಾ ಅಂತ ಇದೆ. ಅಂದರೆ ನಾವು ಯಾವ ಲೊಕೇಶನಲ್ಲಿ ಇದನ್ನು ಈ ಡೇಟಾವನ್ನು ಸೇವ್ ಮಾಡಬೇಕು ಅಂದರೆ ಈ ಕಂಪನಿ ಕ್ರಿಯೇಟ್ ಮಾಡ್ತಿರಲ್ಲ ಅದು ಯಾವ ಲೊಕೇಶನಲ್ಲಿ ಸೇವ್ ಮಾಡಬೇಕು, ಯಾವ ಪಾತಲ್ಲಿ ಅಂದರೆ ಇಟ್ ಈಸ್ ಯೂಸ್ಡ್ ಟು ಸ್ಪೆಸಿಫೈ ಪಾತ್. ಪಾತ್ ಅಂದರೆ ಏನ್ರಿ, ದಾರಿ. ಯಾವ ಒಂದು ಇದರಲ್ಲಿ ಸೇವ್ ಮಾಡಬೇಕು ಅಂದರೆ ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡಬೇಕು ಅಥವಾ ಇಮೇಜಲ್ಲಿ ಸೇವ್ ಮಾಡ್ತಿರೋ ಅಥವಾ ಯಾವ ಒಂದು ಡಾಕ್ಯುಮೆಂಟ್ಸಲ್ಲಿ ಸೇವ್ ಮಾಡ್ತಿರೋ, ಎದರಲ್ಲಿ ಸೇವ್ ಮಾಡ್ತೀರಾ ಈ ಒಂದು ಕಂಪ್ನಿನ. ಸೊ ನಿಮಗೆ ಮಾತ್ರ ಗೊತ್ತಿರಬೇಕದು. ಸೊ ಯೂಸರ್ಸ್ ಪಬ್ಲಿಕ್ tally.erp9 ಡೇಟಾ. ಸೊ ಇದರಲ್ಲಿ ಅವರು ಈ ಒಂದು ಪಾತನ್ನು ಕೊಟ್ಟಿದ್ದಾರೆ. ಡೈರೆಕ್ಟ್ರಿ ಈಸ್ ನಥಿಂಗ್ ಬಟ್ ಪಾತ್. ಏನ್ರಿ, ನಾವು ಎಲ್ಲಿ ಕಂಪನಿನ ಕ್ರಿಯೇಟ್ ಮಾಡಬೇಕು ಅಂತಿರ್ತೀವೋ ಆ ಒಂದು ಕ್ರಿಯೇಷನ್ ಆಫ್ ಕಂಪನಿನ ನಾವು ಯಾವ ಪಾತಲ್ಲಿ ಸೇವ್ ಮಾಡ್ಬೇಕಂತೀವೋ ಅದನ್ನು ನಾವು ತೋರಿಸ್ಲಿಕ್ಕೆ ಏನಂತ ಹೇಳ್ತೀವಿ, ಡೈರೆಕ್ಟ್ರಿ ಅಂತ ಹೇಳ್ತೀವಿ. ಸೊ ಇನ್ನೊಂದ್ಸತಿ ಹೇಳ್ತೀನಿ ಕೇಳ್ರಿ. ಡೈರೆಕ್ಟ್ರಿ ಈಸ್ ನಥಿಂಗ್ ಬಟ್ ಇಟ್ ಈಸ್ ಯೂಸ್ಡ್ ಟು ಸ್ಪೆಸಿಫೈ ಪಾತ್ ವೇರ್ ವಿ ವಾಂಟ್ ಟು ಕ್ರಿಯೇಟ್ ಅವರ್ ಕಂಪನಿ. ಡಿಫಾಲ್ಟ್ ಡೈರೆಕ್ಟ್ರಿ ವಿಲ್ ಬಿ ವಾಟ್, ಡಿಫಾಲ್ಟ್ ಆಗಿ ನೀವೇನು ಕೊಡಲಿಲ್ಲ ಅಂದರೂ ಏನಿರುತ್ತೆ, ಸಿ ಅಂತ ಇರುತ್ತೆ. ಸಿ ಅಂತಂದರೆ ಇಲ್ಲಿ ನೋಡ್ರಿ, ಇಲ್ಲಿ C.tally.erp9 ಆ್ಯಂಡ್ ಡೇಟಾ. ಸೊ ಇದು
ಏನಿರುತ್ತೆ ಡಿಫಾಲ್ಟ್ ಪಾತ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಏನ್ರಿ ಪಬ್ಲಿಕ್ ಯೂಸರ್ಸ್ ಅನ್ನೋದು ಎಕ್ಸ್ಟ್ರಾ ಬಂದಿದೆ. ಅಂದರೆ ನಾವು ಯಾವ ಪಾತ್ ಬೇಕಾದರೂ ಕೊಡ್ಬೋದು. ಅಂದರೆ ಯಾವ ಒಂದು ಫೈಲಲ್ಲಿ ಸೇವ್ ಆಗಬೇಕು ಇದು ಹೋಗಿ ಅನ್ನೋದನ್ನು ನಾವು ಪಾತನ್ನು ನಾವು ಕೊಡಲಿಕ್ಕೆ ಏನಂತ ಹೇಳ್ತೀವಿ, ಡೈರೆಕ್ಟ್ರಿ ಅಂತ ಹೇಳ್ತೀವಿ. ನೆಕ್ಸ್ಟು ನೇಮ್ ಅಂದರೆ ಏನ್ರಿ, ದಿಸ್ ಫೀಲ್ಡ್ ಈಸ್ ಯೂಸ್ಡ್ ಟು ಟೈಪ್ ಅ ನೇಮ್ ಆಫ್ ಅ ಕಂಪನಿ ಟು ಬಿ ಕ್ರಿಯೇಟೆಡ್. ಸೊ ಯಾವ ಹೆಸರಲ್ಲಿ ನಾವು ಕಂಪನಿ ಕ್ರಿಯೇಟ್ ಮಾಡಿದ್ದೀವಿ, SRG ಆರ್ಗನೈಸೇಷನ್ ಅನ್ನೋದನ್ನು ಕ್ರಿಯೇಟ್ ಮಾಡಿದ್ದೀವಾ, ಅಥವಾ ABC ಅಂತ ಕ್ರಿಯೇಟ್ ಮಾಡಿದ್ದೀವಾ, ಯಾವ ಕಂಪನಿ ನೇಮ್ ಏನು ನಿಮ್ಮದು ಅದನ್ನು ನಾವಿಲ್ಲಿ ಬರಿಬೇಕು. ಏನಂತ ಹೇಳ್ತಿರೋದಕ್ಕೆ, ದಿಸ್ ಫೀಲ್ಡ್ ಈಸ್ ಯೂಸ್ಡ್ ಟು ಟೈಪ್ ಅ ನೇಮ್ ಆಫ್ ದ ಕಂಪನಿ ಟು ಬಿ ಕ್ರಿಯೇಟೆಡ್. ನೆಕ್ಸ್ಟ್ ಏನ್ರಿ, ಮೇಲಿಂಗ್ ನೇಮ್ ಅಂತಂದ್ರೆ ಏನ್ರಿ, ಮೇಲಿಂಗ್ ನೇಮ್ ಮತ್ತು ಅಡ್ರೆಸ್ ಏನು ಗೊತ್ತಾ. ಸೊ ಕಂಪನಿ ಹೆಸರು ಮತ್ತು ಅದರ ಅಡ್ರೆಸ್ ಎಲ್ಲಿದೆ ಕಂಪನಿ. ಸೊ ಫುಲ್ ಅಡ್ರೆಸ್ ಆಫ್ ದ ಕಂಪನಿ ಈಸ್ ಟೈಪ್ಡ್ ಹಿಯರ್. ಸೊ ಏನು ಮಾಡಬೇಕಲ್ಲಿ, ಫುಲ್ ಅಡ್ರೆಸ್ ಆಫ್ ದ ಕಂಪನಿ ಈಸ್ ಟೈಪ್ಡ್ ಹಿಯರ್. ನಾವು ಕಂಪನಿ ಅಡ್ರೆಸ್ ಸಮೇತವಾಗಿ ನಾವು ಈ ಒಂದು ಇನ್ಫಾರ್ಮೇಷನ್ನ ಕೊಡಬೇಕು. ಫಾರ್ ಎಕ್ಸಾಂಪಲ್ SRJV ಆರ್ಗನೈಸೇಷನ್ ಅಂದರೆ ಇಲ್ಲೇನಂತ ಕೊಡಬೇಕು, SRJV ಆರ್ಗನೈಸೇಷನ್ PB ರೋಡ್ NH4. ಸೊ ಈ ಥರ ನಾವು ಶಿಗ್ಗಾಂವ್ ಅಂತ ಕೊಡಬೇಕು. ಸೊ ಈ ಥರ ನಮಗೆ ಅಡ್ರೆಸ್ ವಿತ್ ಆರ್ಗನೈಸೇಷನ್ ಬಗ್ಗೆ ಕೊಡಬೇಕು. ನೆಕ್ಸ್ಟ್ ಏನ್ರಿ, ಕಂಟ್ರಿ ಅಂತ ಏನಿದೆ. ಸೊ ಏನಂತ ಹಾಕ್ತೀರಾ ಇಲ್ಲಿ, ಕಂಟ್ರಿ ಅಂದರೆ ಆಲ್ರೆಡಿ ಇಂಡಿಯಾ. ಸೊ ನಾವು ಆಲ್ರೆಡಿ ಇದೆ ನೋಡಿ ಅಲ್ಲಿ. ಈ ಒಂದು ಕಂಪನಿ ನಮಗೆ ಇದಕ್ಕೆ ಹೆಲ್ಪ್ ಆಗುತ್ತೆ. ದಿಸ್ ಫೀಲ್ಡ್ ಈಸ್ ಯೂಸ್ಡ್ ಟು ಸೆಲೆಕ್ಟ್ ಕಂಟ್ರಿ ಆಫ್ ದ ಕಂಪನಿ. ಯಾವ ಒಂದು ಕಂಟ್ರಿಯಿಂದ ಈ ಒಂದು ಕಂಪನಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಸೊ ಇದ್ರ ಲೊಕೇಶನ್ ಏನು, ಸೊ ಇಂಡಿಯಾನಾ ಅಥವಾ ಬೇರೆ ದೇಶದವರಾ, ಸೊ ಈ ಥರ ಕೇಳುತ್ತೆ. ಸೊ ಏನು ಮಾಡಬೇಕಿಲ್ಲ ನಾವು, ದಿಸ್ ಫೀಲ್ಡ್ ಈಸ್ ಯೂಸ್ಡ್ ಟು ಸೆಲೆಕ್ಟ್ ಅ ಕಂಟ್ರಿ ಆಫ್ ದ ಕಂಪನಿ. ದ ಕಂಪನಿ ಶಾಲ್ ಫಾಲೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದಟ್ ಕಂಟ್ರಿ. ಸೊ ಯಾವುದೇ ಒಂದು ದೇಶದವರು ಆಗಿರ್ಬೋದು, ಯಾವುದೇ ಒಂದು ಕಂಟ್ರಿಯವರು ಆಗಿರ್ಬೋದು, ಏನು ಮಾಡ್ಬೋದು ರೀ, ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಏನಿದೆ, ಸ್ಟೇಟ್ ಅಂತಂದರೆ ನಾವು ಸ್ಟೇಟ್ ಹಾಕಬೇಕು. ದ ಸ್ಟೇಟ್ ಇನ್ ವಿಚ್ ದ ಕಂಪನಿ ಈಸ್ ಲೊಕೇಟೆಡ್ ಈಸ್ ಸೆಲೆಕ್ಟೆಡ್ ಫ್ರಮ್ ದ ಡ್ರಾಪ್ ಡೌನ್ ಲಿಸ್ಟ್. ನೆಕ್ಸ್ಟ್ ಏನ್ರಿ, ಪಿನ್ ಕೋಡ್ ಇದೆ, ಆಯಾ ಒಂದು ಪ್ಲೇಸಿನ ಪಿನ್ ಕೋಡ್ನ ನಾವಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟು ಟೆಲಿಫೋನ್ ನಂಬರ್ ಏನಿದೆ, ಸೊ ಟೆಲಿಫೋನ್ ನಂಬರ್ನ ನಾವು ಅಥವಾ ಮೊಬೈಲ್ ನಂಬರ್ನ ನಾವು ಈ ಥರ ನಾವು ಎಂಟರ್ ಮಾಡಬೇಕು. ಸೊ ದ ಲ್ಯಾಂಡ್ಲೈನ್ ನಂಬರ್ ಆಫ್ ದ ಕಂಪನಿ ಈಸ್ ಮೆನ್ಷನ್ಡ್ ಹಿಯರ್. ಸೊ ಲ್ಯಾಂಡ್ಲೈನ್ ಇರ್ಬೋದು ಅಥವಾ ಮೊಬೈಲ್ ನಂಬರ್ ಇರ್ಬೋದು, ಸೊ ಯಾವುದಾದ್ರೂ ನಾವು ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಏನಿದೆ ರೀ, ಇಮೇಲ್ ಅಡ್ರೆಸ್ ಇದೆ. ಇಮೇಲ್ ಅಡ್ರೆಸ್ ಅಂತಂದರೆ ದ ಫೀಲ್ಡ್ ಈಸ್ ಯೂಸ್ಡ್ ಟು ಪ್ರೊವೈಡ್ ಇಮೇಲ್ ID ಆಫ್ ದ ಕಂಪನಿ ಫಾರ್ ಕರೆಸ್ಪಾಂಡೆನ್ಸ್. ಸೊ ಇಮೇಲ್ ID ಏನಿದೆ ಅದನ್ನು ನಿಮ್ಮ ಕಂಪನಿದು ಅದನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಏನಿದೆ, ನೆಕ್ಸ್ಟು ವೆಬ್ಸೈಟ್. ಆಯಾ ಕಂಪನಿ ವೆಬ್ಸೈಟ್ ಇದ್ದರೆ ವೆಬ್ಸೈಟನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಏನಿದೆ, ವೆಬ್ಸೈಟ್ ಆದಮೇಲೆ ಸಿ ಹಿಯರ್, ವೆಬ್ಸೈಟ್ ಆದಮೇಲೆ ಫೈನಾನ್ಷಿಯಲ್ ಇಯರ್ಸ್ ಬಿಗಿನ್ಸ್ ಫ್ರಾಮ್ ಅಂತ ಇದೆ. ಸೊ ಫೈನಾನ್ಷಿಯಲ್ ಇಯರ್ ಬಿಗಿನ್ಸ್ ಫ್ರಾಮ್ ಅಂತಂದ್ರೆ ಏನು, ಸೊ ಇಟ್ ಈಸ್ ನಥಿಂಗ್ ಬಟ್, so this field, so what is the meaning of this field? This field is used to mention starting date of the financial year. So ಈ ಒಂದು ಕಂಪನಿ ಸ್ಟಾರ್ಟಿಂಗ್ ಬಿಗಿನ್ಸ್ ಡೇಟ್ ಯಾವಾಗ, ಫೈನಾನ್ಷಿಯಲ್ ಬಿಗಿನ್ಸ್ ಡೇಟ್ ಯಾವಾಗ ಅನ್ನೋದನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇನ್ ಮೋಸ್ಟ್ ಕಂಟ್ರೀಸ್ ಏನಾಗುತ್ತೆ, ದ ಬುಕ್ಸ್ ಆಫ್ ಅಕೌಂಟಿಂಗ್ ಆಫ್ ದ ಕಂಪನಿ ಆರ್ ಮೇಂಟೈನ್ಡ್ ಫಾರ್ ಅ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಲೈಕ್ 12 months 15 months ಆ್ಯಂಡ್ ಸೋ ಆನ್. ಅಂದರೆ ಕೆಲವೊಂದಿಷ್ಟು ಕಂಪನೀಸ್ ಏನು ಮಾಡ್ತಾವ್ರೆ, ಫಸ್ಟಿಗೆ ಒಂದು ಪ್ಲ್ಯಾನಿಂಗ್ ಹಾಕಿರ್ತಾರೆ, ಈ ಥರ ನಾವು ಮಾಡಬೇಕು ಆ ಥರ ಎಲ್ಲ ಅಂತ ಒಂದು ಪ್ಲ್ಯಾನಿಂಗ್ ಹಾಕಿರ್ತಾರೆ. ಆ ಒಂದು ಪ್ಲ್ಯಾನಿಂಗ್ ಹಾಕಿದ ಪ್ರಕಾರ ಏನು ಮಾಡ್ತಾರೆ, 1 ವರ್ಷ 2 ವರ್ಷ ಈ ಥರ ಇಟ್ಟಿರ್ತಾರೆ. ಏನು ಕೊಡಲಿಲ್ಲ ಅಂತಂದ್ರು 12 monthsಲ್ಲಿ ನಮ್ಮ 12 month ಅನ್ನೋದನ್ನು ಡಿಫಾಲ್ಟ್ ಆಗಿ ತಗೊಳುತ್ತೆ. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ, ಫೈನಾನ್ಷಿಯಲ್ ಇಯರ್ ಫ್ರಾಮ್ ಅಂತ ಬಿಗಿನ್ಸ್ ಫ್ರಾಮ್ ಅಂತ ಹೇಳ್ತೀವಿ. ಸೊ ಬುಕ್ಸ್ ಬಿಗಿನ್ ಫ್ರಾಮ್ ಅಂತಂದ್ರೆ ಏನು, ಸೊ ಬುಕ್ಸ್ ಬಿಗಿನಿಂಗ್ ಫ್ರಾಮ್ ಅಂತಂದರೆ ಆ್ಯಕ್ಚುಯಲ್ ಡೇಟ್ ಆಫ್ ದ ಕಮೆನ್ಸ್ಮೆಂಟ್ ಆಫ್ ದ ಬಿಸ್ನೆಸ್ ಇಸ್ ಟೈಪ್ಡ್ ಹಿಯರ್ as there is a possibility of a company start functioning in a middle of a financial year. ಸೊ ಆ್ಯಕ್ಚುಯಲ್ ಡೇಟ್ ಆಫ್ ಕಮೆನ್ಸ್ಮೆಂಟ್ ಬಿಸ್ನೆಸ್ ಏನಿರುತ್ತಲ್ಲ ಅದನ್ನು ನಾವಿಲ್ಲಿ ಯಾವುದೇ ಒಂದು ರೆಕಾರ್ಡನ್ನು ಮೇಂಟೈನ್ ಮಾಡಿರ್ತೀವಿ. ಅಂದರೆ ಸ್ಟಾರ್ಟಿಂಗ್ ಡೇಟಲ್ಲಿ ಇಲ್ಲಿಂದ ನಾವು ಪ್ಲ್ಯಾನಿಂಗ್ ಶುರು ಮಾಡಿದ್ವಿ ಅಂತ ಇರುತ್ತಲ್ಲ ಆ ಥರ ಒಂದು ಡೇಟನ್ನು ನಾವಿಲ್ಲಿ ಹಾಕ್ಬೋದು. ನೆಕ್ಸ್ಟ್ ಏನಿದೆ ರೀ, ಟ್ಯಾಲಿ ವೋಲ್ಟ್ ಪಾಸ್ವರ್ಡ್ ಇದೆ. ಸೊ ಟ್ಯಾಲಿ ವೋಲ್ಟ್ ಪಾಸ್ವರ್ಡ್ ಅಂದ್ರೆ ಏನು ರೀ, ಹಿಯರ್ ವಿ ಕ್ಯಾನ್ ಟೈಪ್ ಅ ಪಾಸ್ವರ್ಡ್ ಟು ಮೇಂಟೈನ್ ಕಂಪನಿ ಡೇಟಾ ಇನ್ ಎನ್ಕ್ರಿಪ್ಟೆಡ್ ಫಾರ್ಮ್. ಸೊ ಇಟ್ ಈಸ್ ಎನ್ಹಾನ್ಸ್ಡ್ ಸೆಕ್ಯೂರಿಟಿ ಫೀಚರ್ ಇನ್ ಟ್ಯಾಲಿ ಅಲೋಸ್ ಫಾರ್ ಎನ್ಕ್ರಿಪ್ಷನ್ ಆಫ್ ದ ಕಂಪನಿ ಡೇಟಾ. ಅಂದರೆ ನಾವಿಲ್ಲಿ ಆಲ್ಮೋಸ್ಟ್ ಎಲ್ಲ ಏನು ಮಾಡ್ತೀವಿ ಇಲ್ಲಿ
ಒಂದು ಡೇಟಾವನ್ನು, ಒಂದು ಪಾಸ್ವರ್ಡನ್ನು ಕೊಡ್ತೀವಿ. ಆ ಪಾಸ್ವರ್ಡನ್ನು ನಾವು ರಿಪೀಟ್ ಮಾಡಬೇಕು. ಸೊ ಒಂದು ವೇಳೆ ಏನಾದರೂ ಆ ಪಾಸ್ವರ್ಡನ್ನು ಮರೆತರೆ ನಾವು ಒಂದು ಎನ್ಕ್ರಿಪ್ಷನ್ ಇರುತ್ತೆ, ಆ ಸೆಕ್ಯೂರಿಟಿ ಥ್ರೂ ನೀವೇನು ಮಾಡಬೇಕು, ಆ ಡೇಟಾವನ್ನು ರೀಕಲೆಕ್ಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಏನಿದೆ, ಯೂಸ್ ಸೆಕ್ಯೂರಿಟಿ ಕಂಟ್ರೋಲ್. ಸೊ ಯೂಸ್ ಸೆಕ್ಯೂರಿಟಿ ಕಂಟ್ರೋಲ್ ಅಂತ ಅನ್ನೋದನ್ನು ನಾವೇನು ಮಾಡಬೇಕು, ಇಫ್ ದ option is set to yes, Tally allows us to enter name of the administrator, password, and lets us to use Tally edit features options. The security level, those can be created or owner level and data entry level. ಅಂದರೆ ಯೂಸ್ ಸೆಕ್ಯೂರಿಟಿ ಕಂಟ್ರೋಲ್ ಎಸ್ ಅಂತ ಕೊಟ್ಟಾಗ ನಾವು ಅಡ್ಮಿನಿಸ್ಟ್ರೇಟರ್ ಮಾತ್ರ ಓಪನ್ ಮಾಡ್ಲಿಕ್ಕಾಗುತ್ತೆ. ಅವರು ಹೇಳಿರ್ತಕ್ಕಂಥ ಪಾಸ್ವರ್ಡ್, ಅವ್ರೇನು ಕ್ರಿಯೇಟ್ ಮಾಡಿರ್ತಾರಲ್ಲ ಅದನ್ನು ಮಾತ್ರ ನಾವು ಯೂಸ್ ಮಾಡ್ಬೋದು. ನೋ ಅಂತಂದರೆ ಇದನ್ನು ನಾವು ಸೆಕ್ಯೂರಿಟಿ ಇರೋದಿಲ್ಲ. ಸೊ ಸೆಕ್ಯೂರಿಟಿ ಕೊಡಬೇಕಂದ್ರೆ ನಾವು ಇದನ್ನು ಎಸ್ ಅಂತ ಕೊಡಬೇಕು. ನೆಕ್ಸ್ಟ್ ಏನಿದೆ ನೋಡಿ, ಇವಾಗ ನಾವು ಕ್ರಿಯೇಷನ್ ಆಫ್ ಕಂಪ್ನಿಯಲ್ಲಿ ಡೈರೆಕ್ಟ್ರಿ ಅಂದ್ರೇನು, ನೇಮ್ ಏನು ಕೊಡಬೇಕು, ಸೊ ಮೇಲಿಂಗ್ ನೇಮ್ ಅಂದ್ರೇನು, ಅಡ್ರೆಸ್ನ ಹೇಗೆ ಕೊಡಬೇಕು, ಕಂಟ್ರಿ ಹೇಗೆ ಕೊಡಬೇಕು, ಸ್ಟೇಟ್ ಅಂದ್ರೇನು, ಸೊ ಇದನ್ನೇ ನೀವು ಬ್ರೀಫಾಗಿ ಬರೀಬೇಕು ಅಷ್ಟೇ. ಕಂಪ್ನಿ ಕ್ರಿಯೇಷನ್ ಬಗ್ಗೆ ಕೇಳಿದಾಗ ಇದ್ರ ಬಗ್ಗೆನೇ ನೀವು ನೀಟಾಗಿ ಬರೀಬೇಕು. ಸೊ ನೆಕ್ಸ್ಟು ಏನಿದೆ, ಈ ಒಂದು ಕಂಪನಿ ಕ್ರಿಯೇಷನ್ ಆದಮೇಲೆ ಇಲ್ಲಿದೆ ನೋಡಿ, ಬೇಸ್ ಕರೆನ್ಸಿ ಇನ್ಫಾರ್ಮೇಷನ್ ಅಂತಿದೆ. ಸೊ ಇದನ್ನು ಕೆಲವೊಂದು ಸರ್ತಿ 2 ಮಾರ್ಕ್ಸಿಗೂ ಕೇಳಿದ್ದಾರೆ, 5 ಮಾರ್ಕ್ಸಿಗೂ ಕೇಳಿದ್ದಾರೆ. ಇದಿಷ್ಟೇ ಬೇಸ್ ಕರೆನ್ಸಿ ಇನ್ಫಾರ್ಮೇಷನ್ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಬೇಸ್ ಕರೆನ್ಸಿ ಇನ್ಫಾರ್ಮೇಷನ್ ಈಸ್ ನಥಿಂಗ್ ಬಟ್ ದ ಟ್ಯಾಲಿ ಸಪೋರ್ಟ್ಸ್ ಮಲ್ಟಿ ಕರೆನ್ಸಿ. ಅಂದರೆ ಎಲ್ಲ ತರಹದ ಎಲ್ಲ ಒಂದು ಕಂಟ್ರೀಸಲ್ಲಿರ್ತಕ್ಕಂಥ ಕರೆನ್ಸೀಸ್ನ ಸಹ ಈ ಒಂದು ಟ್ಯಾಲಿ ಸಾಫ್ಟ್ವೇರ್ ಸಪೋರ್ಟ್ ಮಾಡುತ್ತೆ. ಸೊ ಟ್ಯಾಲಿ ಸಪೋರ್ಟ್ಸ್ ಮಲ್ಟಿ ಕರೆನ್ಸಿ. ಮಲ್ಟಿ ಅಂದರೆ ಮೆನಿ, ಸೊ ಬಹಳಷ್ಟು ಕರೆನ್ಸಿಗೆ ಇದು ಸಪೋರ್ಟ್ಸ್ ಮಾಡುತ್ತೆ. ದ ಬಾಟಮ್ ಆಫ್ ದ ಕಂಪನಿ ಕ್ರಿಯೇಷನ್ ಸ್ಕ್ರೀನ್ ಅಂದರೆ ಕಂಪನಿ ಕ್ರಿಯೇಷನ್ ಸ್ಕ್ರೀನ್ ಕೆಳಗಡೆ, ದ ಬಾಟಮ್ ಆಫ್ ದ ಕಂಪನಿ ಕ್ರಿಯೇಷನ್ ಸ್ಕ್ರೀನ್ ಈಸ್ ಡೆಡಿಕೇಟೆಡ್ ಟು ಬೇಸ್ ಕರೆನ್ಸಿ ಇನ್ಫಾರ್ಮೇಷನ್. ವಾಟ್ ಇಸ್ ದ್ಯಾಟ್? ಸೊ ಕೆಳಗಡೆ ಇರ್ತಕ್ಕಂಥ ಅಂದರೆ ಬಾಟಮ್ ಆಫ್ ದ ಕ್ರಿಯೇಷನ್ ಆಫ್ ಕಂಪನಿ ಸ್ಕ್ರೀನ್ ಏನಿದೆ, ಬೇಸ್ ಕರೆನ್ಸಿ ಇದೆ. ಏನಿದೆ? ಬೇಸ್ ಕರೆನ್ಸಿ ಇದೆ. ಸೊ ಬೇಸ್ ಕರೆನ್ಸಿ ಇನ್ಫಾರ್ಮೇಷನ್ ಏನು ಮಾಡ್ತಾರೆ. ಸೊ ಇದರಲ್ಲಿ ಬೇಸ್ ಕರೆನ್ಸಿ ಸಿಂಬಾಲ್ ಇದೆ, ಫಾರ್ಮಲ್ ನೇಮ್ ಇದೆ. ಸೊ ಇದೆಲ್ಲದ್ರ ಬಗ್ಗೆನೂ ನಮಗೂ ತಿಳ್ಕೊಳ್ಳೋಣ. ಸೊ ಫಸ್ಟ್ ಏನಿದೆ, ಬೇಸ್ ಕರೆನ್ಸಿ ಇನ್ಫಾರ್ಮೇಷನ್ ಅಂದ್ರೇನು, ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ದ ಟ್ಯಾಲಿ ಸಪೋರ್ಟ್ಸ್ ಮಲ್ಟಿ ಕರೆನ್ಸಿ, ರೈಟ್. ಸೊ ದ ಬಾಟಮ್ ಆಫ್ ದ ಕಂಪನಿ ಕ್ರಿಯೇಷನ್ ಸ್ಕ್ರೀನ್ is dedicated to base currency information. It has ability to deal with the foreign exchange and can convert final report in a desired currency. ಅಂದರೆ ನಾವು ಯಾವುದೇ ಥರ ರೆಕಾರ್ಡ್ ಸೇವ್ ಮಾಡಿದ್ರು ಸೊ ಅದರ ಯಾವ ಒಂದು ಕಂಟ್ರಿಗೆ ಸೀಮಿತವಾಗಿರುತ್ತೋ ಆ ಥರ ನಮಗೆ ಕರೆನ್ಸಿ ಸಿಂಬಾಲ್ಸ್ನ ತೋರಿಸುತ್ತೆ. ಸೊ ಅದರಲ್ಲಿ ಆಟೋಮೆಟಿಕ್ ಫಾರ್ಮೆಟ್ ಇರುತ್ತೆ. ಸೊ ಹಾಗೆಯೇ ಇಲ್ಲೇನಿರುತ್ತೆ ಅಂತಂದರೆ ಈ ಒಂದು ಕಂಪನಿ ಒಂದು ಬೇಸ್ ಕರೆನ್ಸಿ ಇನ್ಫಾರ್ಮೇಷನ್ ನಮ್ಗೆ ಎದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ, ದಿಸ್ ಒನ್ ಈಸ್ ಯೂಸ್ಡ್ ಟು ಡೀಲ್ ವಿತ್ ದ ಫಾರಿನ್ ಎಕ್ಸ್ಚೇಂಜ್ ಆ್ಯಂಡ್ ಕನ್ವರ್ಟ್ ದ ಫೈನಲ್ ರಿಪೋರ್ಟ್ಸ್ ಇನ್ ಅಂದರೆ ಇದನ್ನು ಫಾರಿನ್ ಎಕ್ಸ್ಚೇಂಜ್, ಸೊ ಇವೇನು ಫಾರಿನ್ ಎಕ್ಸ್ಚೇಂಜ್ ಇರ್ತಾವ, ಸೊ ಇವೆಲ್ಲ ಸರಕುಗಳನ್ನು ರವಾನೆ ಮಾಡೋದು ಇವೆಲ್ಲ ಏನಿರ್ತಾವಲ್ಲ, ಸೊ ಈ ಥರ ಫಾರಿನ್ ಎಕ್ಸ್ಚೇಂಜ್ ಇದೆಲ್ಲ ನಾವು ಮಾಡಬೇಕಂದ್ರೂ ಡಿಸೈರ್ಡ್ ಕರೆನ್ಸಿ ಲೆವೆಲ್ಗೆ ಅದು ಸೇವ್ ಆಗುತ್ತೆ, ರಿಪೋರ್ಟ್ ಸೇವ್ ಆಗುತ್ತೆ. ದ ಬೇಸ್ ಕರೆನ್ಸಿ ಈಸ್ ನಾರ್ಮಲಿ ಅವರ್ ಕಂಟ್ರಿ ಕರೆನ್ಸಿ. ಸೊ default tally maintains books of accounts in the base currency. Following are its options like what? So see here, base currency symbol ಅಂದ್ರೇನು, ಫಾರ್ಮಲ್ ನೇಮ್ ಅಂದ್ರೇನು. ಸೊ ಬೇಸ್ ಕರೆನ್ಸಿ ಸಿಂಬಾಲ್ ಅಂತಂದರೆ ಯೂಸ್ಡ್ ಟು ಮೇಂಟೈನ್ ಕರೆನ್ಸಿ ಸಿಂಬಾಲ್ಸ್ ಟು ಬಿ ಯೂಸ್ಡ್ ಇನ್ ರಿಪೋರ್ಟ್ಸ್. ಸೊ ಯಾವ ಥರ ಒಂದು ಕರೆನ್ಸಿ ಸಿಂಬಾಲ್ನ ಯೂಸ್ ಮಾಡಬೇಕು, ನಮ್ಮ ಕಂಟ್ರಿಲಿ ಯಾವ ಥರ ಯೂಸ್ ಮಾಡ್ತಾರೆ ಅದನ್ನು ನಾವು ಯೂಸ್ ಮಾಡಬೇಕು. ನೆಕ್ಸ್ಟು ಫಾರ್ಮಲ್ ನೇಮ್ ಅಂತಂದ್ರೆ ಏನು ರೀ, ಹಿಯರ್ ಫುಲ್ ನೇಮ್ ಆಫ್ ದ ಕರೆನ್ಸಿ ಈಸ್ ಟೈಪ್ಡ್. ಅಂದರೆ ಯಾವ ಥರ ಯಾವುದಿದೆ ಅನ್ನೋದನ್ನು ಒಂದು ನೇಮ್ ಆಫ್ ದ ಕರೆನ್ಸಿನ ನಾವು ಟೈಪ್ ಮಾಡಬೇಕು. ದ ಆಪ್ಷನ್ ಈಸ್ ಯೂಸ್ಫುಲ್ ಫಾರ್ ಕಂಪನಿ ಹ್ಯಾವಿಂಗ್ ಇಟ್ಸ್ ಸಿಸ್ಟರ್ಸ್ ಕರೆನ್ಸಿ, ಸೊ ಇಟ್ಸ್ ಸಿಸ್ಟಮ್ ಕನ್ಸರ್ನ್ ಅಟ್ ದ ಅನದರ್ ಕಂಟ್ರಿ ವೈಲ್ ಮೇಕಿಂಗ್ ಅ ಕನ್ಸಾಲಿಡೇಟೆಡ್ ರಿಪೋರ್ಟ್ ಫಾರ್ ದಿ ಅನಾಲಿಸಿಸ್. ದ ಫಾರ್ಮಲ್ ನೇಮ್ ಹೆಲ್ಪ್ಸ್ ಟು ಪ್ರೊವೈಡಿಂಗ್ ಎರರ್ ಫ್ರೀ ರಿಸಲ್ಟ್ಸ್. ಸೊ ಇದರಲ್ಲಿ ನಮಗೆ ಫಾರ್ಮಲ್ ನೇಮ್ ಕೊಡೋದ್ರಿಂದ ಅಥವಾ ಯಾವುದೇ ಒಂದು ಈ ಒಂದು ಸಿಂಬಾಲ್ಸ್ ಆಗಿರ್ಬೋದು, ಫಾರ್ಮಲ್ ನೇಮ್ ಆಗಿರ್ಬೋದು, ಇದೆಲ್ಲ ಏನಾಗುತ್ತೆ ಎರರಿಂದ ಬಚಾವಾಗಲಿಕ್ಕೆ. ಅಂದರೆ ಏನಾದರೂ ಕೊಟ್ಟರು ನಾವು ನೀಟಾಗಿ ಕೊಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಅಲ್ಫಾಬೆಟ್ ಕೇಳಿರ್ತಾರೆ, ನಾವು ನಂಬರ್ಸ್ ಕೊಟ್ಟರೆ ಎರರ್ ಬರುತ್ತೆ ತಾನೆ. ಹಾಗೆಯೇ ಇಲ್ಲಿ ನಾವು ಎರರ್ಸ್ ಎಲ್ಲ ತಪ್ಪಿಸ್ಕೊಳ್ಬೇಕಂದ್ರೆ ಏನು ಮಾಡಬೇಕು, ಯಾವ ರುಪೀಸ್ ಇದೆ, ಸೊ ಯಾವ ಕರೆನ್ಸಿ ಸಿಂಬಾಲ್ ಇದೆ ಅದನ್ನೇ ಯೂಸ್ ಮಾಡಿಕೊಂಡು ಯಾವುದು ಒಂದು ಫಾರ್ಮಲ್ ನೇಮ್ ಕೊಡಬೇಕು, ಅದೇ ಕರೆನ್ಸಿ ಯಾವುದು ನೇಮ್ ಇರುತ್ತೋ ಫುಲ್ ನೇಮ್ನ ನಾವು ಕೊಡಬೇಕು. ನೆಕ್ಸ್ಟ್ ಏನಿದೆ,
ಸೊ ನೆಕ್ಸ್ಟು ನಮಗೆ ಇಲ್ಲಿ ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ಇದೆ. ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ಅಂದರೆ ಏನು ರೀ, ಫ್ರ್ಯಾಕ್ಷನ್ ಪಾರ್ಟ್ ಆಫ್ ಅ ಕರೆನ್ಸಿ ಕ್ಯಾನ್ ಬಿ ಕಂಟ್ರೋಲ್ಡ್ ಇನ್ ದಿಸ್ ಆಪ್ಷನ್. ಅಂದರೆ ಯಾವ ಥರ ಇವಾಗ 0 to 4 ಇರುತ್ತೆ. ಸೊ 2 ಫಾರ್ ಇಂಡಿಯಾ ಟು ಇನ್ಕ್ಲೂಡ್, ಇವಾಗ ನಾವು ಪೈಸೆ ಲೆಕ್ಕದಲ್ಲಿ ಹೇಳ್ತೀವಿ ಅಥವಾ ಯಾವ ಥರ ವರ್ಡ್ಸ್ ಇರುತ್ತೋ ನಾವು ಆ ಥರ ಡೆಸಿಮಲ್ಸ್ ಅಂದರೆ ಏನು ರೀ, ಪಾಯಿಂಟ್ ವೈಸ್ ನಾವೇನು ಮಾಡ್ಬೋದು ಇದನ್ನು ಈಗ 2.5 ಅಂದ್ರೇನು, 1.5 ಅಂದ್ರೇನು. ಸೊ ಈ ಥರ ನಂಬರ್ ಆಫ್ ಡೆಸಿಮಲ್ ಪ್ಲೇಸಸಲ್ಲಿ ನಾವು ಈ ಒಂದು ಸಿಂಬಾಲ್ಸ್ನ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟು ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ಫಾರ್ ಅಮೌಂಟ್ ಇನ್ ವರ್ಡ್ಸಲ್ಲಿ ಹೇಳಬೇಕಂದ್ರೆ ಈ ಥರ ವರ್ಡ್ಸಲ್ಲಿ ನಾವು ಟೈಪ್ ಮಾಡಬೇಕು. ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ಅಂತಂದಾಗ ಸೊ ಎಷ್ಟು ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ಇದೆ, ಸೊ 2 ಇದೆಯಾ, 3 ಇದೆಯಾ, ಎಷ್ಟು ಯೂಸ್ ಮಾಡಿದ್ದೀರಾ, ಸೊ ಇದನ್ನು ಸಹ ನೀವು ಇಲ್ಲಿ ಹಾಕಬೇಕು. ನೆಕ್ಸ್ಟ್ ಏನಿದೆ ಇಲ್ಲಿ ನೋಡಿ ಇಲ್ಲಿ. ಸೊ ನೆಕ್ಸ್ಟು suffix a symbol to amount. What is that? Suffix a symbol to amount. What is that? ಸೊ ಸಫಿಕ್ಸ್ ಸಿಂಬಾಲ್ ಅಂತಂದ್ರೆ ಏನು ಗೊತ್ತಾ, ಸೊ ಇಂಡಿಯನ್ ಕರೆನ್ಸಿ ಪ್ರಿಫಿಕ್ಸಸ್ ದ ಕರೆನ್ಸಿ ಸಿಂಬಾಲ್ಸ್. ನಾವು ಏನು ಮಾಡ್ತೀವಿ ಅಂತಂದರೆ, ನಾವು ಇಂಡಿಯನ್ಸು ರುಪೀಸ್ RS ಬರೆದು ನಾವು ಅಮೌಂಟ್ ಬರಿತೀವಿ ತಾನೆ. ಸೊ ಕೆಲವೊಂದಿಷ್ಟರಲ್ಲಿ ಅಂದರೆ ಪ್ರಿಫಿಕ್ಸ್ ಗೊತ್ತಿದೆ ತಾನೆ. ಸೊ ಪ್ರಿಫಿಕ್ಸ್ ಅಂತಂದರೆ ನಾವು ಫಸ್ಟಿಗೆ ರುಪೀಸ್ ಬರಿತೀವಿ, ಸಫಿಕ್ಸ್ ಅಂದರೆ ಆಮೇಲೆ ಬರೀತಾರೆ. ಸೊ ಇಲ್ಲಿ ನಾವು ಎಸ್ ಕೊಟ್ಟರೆ ಏನಾಗುತ್ತೆ, ಆಮೇಲೆ ತಗೊಳುತ್ತೆ. ಬಟ್ ನಮಗಿಲ್ಲಿ ಯಾವಾಗಲೂ ನಾವು ರುಪೀಸ್ನ ಹೆಂಗೆ ಮಾಡ್ತೀವಿ, ಸೊ 600 ರುಪೀಸ್ ಅನ್ನೋದನ್ನು ನಾವು ಲಾಸ್ಟಿಗೆ ಬರಲ್ಲ, ರುಪೀಸ್ 600 ಅಂತ ಬರಿತೀವಿ. ಅಂದರೆ ನಾವು ಪ್ರಿಫಿಕ್ಸ್ ಮಾಡ್ತೀವಿ. ಇಲ್ಲಿ ಸಫಿಕ್ಸ್ ಸಿಂಬಾಲ್ ಟು ಅಮೌಂಟ್, ನೀವು ಸಫಿಕ್ಸ್ ಸಿಂಬಾಲ್ ಹಾಕ್ತೀರಾ ಅಮೌಂಟ್ಗೆ, ನೋ ಅಂತಲೇ ಕೊಡಬೇಕು. ಬಿಕಾಸ್ ನಾವು ಅಮೌಂಟ್ ಅಂದರೆ ಪ್ರಿಫಿಕ್ಸ್ ಅಮೌಂಟ್ ಬರೆಯೋದಕ್ಕಿಂತ ಮುಂಚೆನೇ ನಾವು ಸಿಂಬಾಲ್ನ ಯೂಸ್ ಮಾಡಿರ್ತೀವಿ, ಅಂದರೆ ರುಪೀಸ್ ಅನ್ನೋದನ್ನು ಯೂಸ್ ಮಾಡಿರ್ತೀವಿ. ಅದಕ್ಕೆ ನಮಗೆ ಸಫಿಕ್ಸ್ ಬೇಡ. ಸೊ ನಮಗೆ ಆಲ್ರೆಡಿ ಪ್ರಿಫಿಕ್ಸ್ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಏನಿದೆ, ಆ್ಯಡ್ ಸ್ಪೇಸ್ ಬಿಟ್ವೀನ್ ಅಮೌಂಟ್ ಆ್ಯಂಡ್ ಸಿಂಬಾಲ್ಸ್. ಎಸ್, ಸೊ ನಮಗೆ ಅಮೌಂಟ್ ಆ್ಯಂಡ್ ಸಿಂಬಾಲ್ಸ್ ಬಗ್ಗೆ ನಡುವೆ ಸ್ಪೇಸ್ ಬೇಕಾ? ಎಸ್ ಬೇಕು. ಬಿಕಾಸ್ ಇದು ಒಂದು ಪ್ರಾಪರ್ ಮ್ಯಾನರಲ್ಲಿ ಶೋ ಅಪ್ ಆಗುತ್ತೆ. ಸೊ ಅದರಿಂದ ಬೇಕು. ನೆಕ್ಸ್ಟ್ ಏನಿದೆ, ಶೋ ಅಮೌಂಟ್ ಇನ್ ಮಿಲಿಯನ್ಸ್. ಸೊ ಅಮೌಂಟ್ ಇನ್ ಮಿಲಿಯನ್ಸನ್ನು ಶೋ ಮಾಡಬೇಕಂದ್ರೆ ಏನು ಮಾಡಬೇಕು, ದಿಸ್ ಆಪ್ಷನ್ ಈಸ್ ಇಟ್ ಕ್ಯಾನ್ ಬಿ ಸೆಟ್ ಟು ಎಸ್ ಟು ಮೇಕ್ ದಿ ಅಮೌಂಟ್ ಟು ಅಪಿಯರ್ ಇನ್ ಅ ಮಿಲಿಯನ್. ಸೊ ಮಿಲಿಯನಲ್ಲಿ ತೋರಿಸ್ಬೇಕಂದ್ರೆ ನಾವು ಎಸ್ ಅಂತ ನಾವು ಕೊಡಬೇಕು. ಇಫ್ ಇಟ್ ಈಸ್ ಸೆಟ್ ಟು ನೋ ದ ಅಮೌಂಟ್ ಟು ಬಿ ಇನ್ ಅ ಲ್ಯಾಕ್ಸ್ ಆರ್ ಕ್ರೋರ್ಸ್. ನಾವು ಒಂದು ವೇಳೆ ಇದನ್ನು ನೋ ಅಂತ ಕೊಟ್ವಿ ಅಂತಂದರೆ ನಮ್ಮ ಅಮೌಂಟ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಮೇಲೆ ನಾವು ಅದನ್ನು ಕೊಡಬೇಕಾಗುತ್ತೆ. ಇವಾಗ ನಾವು ನೋ ಅಂತ ಕೊಟ್ಟಿದ್ದೀವಿ. ನೋ ಅಂತ ಕೊಟ್ಟಿದ್ದಕ್ಕೆ ಏನು ಬರುತ್ತೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನು ಬರುತ್ತೆ, ಸೊ ಲ್ಯಾಕ್ಸ್ ಅಥವಾ ಕ್ರೋರ್ಸ್ ಲೆಕ್ಕದಲ್ಲಿ ಬರುತ್ತೆ. ಸೊ ದಿಸ್ ಈಸ್ ಅ ಯೂಸ್ಫುಲ್ ಕಂಪನೀಸ್ which require reporting the financial statement in a millions. So this is possible only if allow multi-currency is enabled. So accounting features. So here, see here, these are the ಶೋ ಅಮೌಂಟ್ ಇನ್ ಮಿಲಿಯನ್ಸ್ ಅಂದಾಗ ಸೊ ನಾವು ನೋ ಅಂತ ಕೊಡ್ತೀವಿ. ಬಿಕಾಸ್ ಮಿಲಿಯನ್ಸ್ ಲೆಕ್ಕದಲ್ಲಿ ನಾವು ಇನ್ನೂ ಮಾಡಿಲ್ಲ, ಲ್ಯಾಕ್ಸ್ ಮತ್ತು ಕ್ರೋರ್ಸ್ ಲೆಕ್ಕದಲ್ಲಿ ಮಾಡಬೇಕಂದಾಗ ನಾವು ನೋ ಅಂತ ಕೊಡಬೇಕು. ಅದು ಆಟೋಮೆಟಿಕ್ಲಿ ಲ್ಯಾಕ್ಸ್ ಅಥವಾ ಕ್ರೋರ್ಸ್ ಲೆಕ್ಕದಲ್ಲಿ ತೊಗೊಳುತ್ತೆ. ಸೊ ಇದು ಕ್ರಿಯೇಷನ್ ಆಫ್ ಕಂಪನಿ. ಸೊ ಕ್ರಿಯೇಷನ್ ಆಫ್ ಕಂಪನಿ ಅಂದಾಗ ಡೈರೆಕ್ಟ್ರಿ ಅಂದ್ರೇನು, ನೇಮ್ ಅಂದ್ರೇನು, ಮೇಲಿಂಗ್ ನೇಮ್ ಅಂದ್ರೇನು, ಅಡ್ರೆಸ್ ಅಂದ್ರೇನು, ಕಂಟ್ರಿ ಅಂದ್ರೇನು, ಏನು ಹಾಕಬೇಕು ನಾವು, ಸ್ಟೇಟ್ ಏನಂತ ಹಾಕಬೇಕು, ಪಿನ್ ಕೋಡ್ ಏನಂತ ಹಾಕಬೇಕು, ಫೋನ್ ನಂಬರ್ ಏನಂತ ಹಾಕಬೇಕು. ಸೊ ಇದೆಲ್ಲದರ ಬಗ್ಗೆನೂ ನಿಮಗೆ ಗೊತ್ತಿರಬೇಕು. ಇದನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು ಎಕ್ಸಾಮಲ್ಲಿ. ಇಷ್ಟು ಎಕ್ಸ್ಪ್ಲೇನ್ ಮಾಡಿದರೆ ನಿಮಗೆ ಕ್ರಿಯೇಷನ್ ಆಫ್ ಕಂಪನಿ ಸಿಗುತ್ತೆ. ನೆಕ್ಸ್ಟು ಇಲ್ಲಿ ಏನು ಕೇಳ್ತಾರೆ, ಬೇಸ್ ಕರೆನ್ಸಿ ಕೇಳ್ತಾರೆ, ಬೇಸ್ ಕರೆನ್ಸಿ ಇನ್ಫಾರ್ಮೇಷನ್ ಕೇಳ್ತಾರೆ. ಬೇಸ್ ಕರೆನ್ಸಿ ಇನ್ಫಾರ್ಮೇಷನ್ ಕೇಳಿದಾಗ ಏನು ಮಾಡಿರಿ, ಈ ಒಂದು ಬೇಸ್ ಕರೆನ್ಸಿ ಸಿಂಬಲ್ ಎದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಬರೀರಿ. ಎದಕ್ಕೆ ಹೆಲ್ಪ್ ಆಗುತ್ತೆ, ಇದು ಮಲ್ಟಿ ಕರೆನ್ಸಿಗೆ ಸಪೋರ್ಟ್ ಮಾಡುತ್ತೆ. ಅಂದರೆ ಆ್ಯಸ್ ಟ್ಯಾಲಿ ಸಪೋರ್ಟ್ಸ್ ಮಲ್ಟಿ ಕರೆನ್ಸಿ, ಆ ಬಾಟಮ್ ಆಫ್ ದ ಕಂಪನಿ ಕ್ರಿಯೇಷನ್ ಸ್ಕ್ರೀನ್, ಅಂದರೆ ಕಂಪನಿ ಕ್ರಿಯೇಷನ್ ಸ್ಕ್ರೀನ್ ಕೆಳಗಡೆ, ಅಂದರೆ ಈ ಕೆಳಗಡೆನೇ ಇದೆ ತಾನೇ ಇದು. ಸೊ ಬಾಟಮ್ ಆಫ್ ದ ಕಂಪನಿ ಕ್ರಿಯೇಷನ್ ಸ್ಕ್ರೀನ್ ಈಸ್ ಡೆಡಿಕೇಟೆಡ್ ಟು ಬೇಸ್ ಕರೆನ್ಸಿ ಇನ್ಫಾರ್ಮೇಷನ್ ಅಂತ ಹೇಳಬೇಕು. ಇಟ್ ಹ್ಯಾಸ್ ಎಬಿಲಿಟಿ ಟು ಡೀಲ್ ವಿತ್ ದಿ ಫಾರಿನ್ ಎಕ್ಸ್ಚೇಂಜ್ ಆ್ಯಂಡ್ ಕ್ಯಾನ್ ಕನ್ವರ್ಟ್ ವಿತ್ ದ ಫೈನಲ್ ರಿಪೋರ್ಟ್ಸ್ ಇನ್ ಅ ಡಿಸೈರ್ಡ್ ಕರೆನ್ಸಿ. ಸೊ ಇಟ್ ಈಸ್ ಕಾಲ್ಡ್ ಆಸ್ ವಾಟ್, ಕ್ರಿಯೇಷನ್ ಆಫ್ ಕಂಪನಿ. ಸೊ ಇವೆಲ್ಲ ಇನ್ಫಾರ್ಮೇಷನ್ನ ನಾವು ತುಂಬಿದ ಮೇಲೆ, ಅಂದರೆ ಈ ಒಂದು ಡೈರೆಕ್ಟ್ರಿ ಆಗಿರ್ಬೋದು, ನೇಮ್ ಆಗಿರ್ಬೋದು, ಇದೆಲ್ಲನ್ನ ನಾವು ಈ ಇನ್ಫಾರ್ಮೇಷನ್ನ ಫಿಲ್ಲಪ್ ಮಾಡಿದ ಮೇಲೆ, ಆಫ್ಟರ್ ಫಿಲ್ಲಪ್ the information for the company and company to the last field, press enter key. Instantly we see accept a dialog box at the right bottom corner of the screen.
click yes to accept and conclude company creation process, instantly a progress bar appears showing a company creation status, and then in the end of the company is created. So what is that? ಕಂಪನಿ ಹೇಗೆ ಕ್ರಿಯೇಟ್ ಆಗುತ್ತೆ ಎಲ್ಲ ಇಂದು ಇನ್ಫಾರ್ಮೇಷನ್ನ ಕ್ಲಿಕ್ ಮಾಡಿದಾಗ ಫಿಲ್ಲಪ್ ಮಾಡಿ ಕ್ಲಿಕ್ ಮಾಡಿದಾಗ ಏನು ಬರುತ್ತೆ ಅಂತ ನೋಡೋಣ. ಸೊ ಬ್ರೀಫಾಗಿ ನೋಡ್ಕೊಂಬರೋಣ. ಇವಾಗ ಇಲ್ಲಿ ಏನಿದೆ, ಕಂಪನಿ ಕ್ರಿಯೇಷನ್ ಅಂದರೆ ನೇಮ್ ಆಫ್ ದ ಕಂಪನಿಯಲ್ಲಿ ಏನೂ ಇಲ್ಲ. ಸೊ ಅಂದರೆ ಕಂಪ್ನಿ ಕ್ರಿಯೇಟ್ ಮಾಡಿಲ್ಲ. ಸೊ ಕಂಪ್ನಿ ಕ್ರಿಯೇಟ್ ಮಾಡಿದಾಗ ಇಲ್ಲಿ ಒಂದು ನಮಗೆ ಯಾವ ಕಂಪ್ನಿ ಕ್ರಿಯೇಟ್ ಮಾಡಿದ್ದೀವೋ ಆ ಕಂಪ್ನಿ ನಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಡಿಸ್ಪ್ಲೇ ಆದಾಗ ಏನಾಗುತ್ತೆ, ಸಿ ಹಿಯರ್ when we click this, so it will display the directory name and all. Now for example ABCD ಅನ್ನೋದನ್ನು ನಾವು ಕಂಪ್ನಿ ನೇಮ್ ಅಂತ ಕೊಡೋಣ. ನೆಕ್ಸ್ಟು ಮೇಲಿಂಗ್ ನೇಮ್ ನಮಗೆ ನಾವೇನು ಕೊಡೋಣ, ABCD ಅಂತಲೇ ಕೊಡೋಣ. ಅಡ್ರೆಸ್ ಎಲ್ಲ ನಾವು ಆಮೇಲೆ ಕೊಡ್ಬೋದು. ಸೊ ಅಡ್ರೆಸ್ ಎಲ್ಲ ನೀವು ಕೊಟ್ಟು ನೋಡಿ. ನೆಕ್ಸ್ಟು ಸ್ಟೇಟ್ ಅಂತ ಕೊಟ್ಟು ಪಿನ್ ಕೋಡ್ ಅಂತ ಕೊಟ್ಟು ಜಸ್ಟ್ ಇದರಲ್ಲಿ ಯಾವುದೋ ಒಂದು ಇನ್ಫಾರ್ಮೇಷನ್ನ ಕೊಡೋಣ. ಕೊಟ್ಟಾದಮೇಲೆ ಜಸ್ಟ್ ನೋಡಿ, ನೆಕ್ಸ್ಟು ಕಂಪನಿ ಡೀಟೇಲ್ಸ್ಗಳಲ್ಲಿ ಬರೋಣ. ಸೊ ಇಲ್ಲಿ ಕಂಪ್ನಿ ಡೀಟೇಲ್ಸ್ ಸಿಂಬಾಲ್ಸ್ ಏನಿದೆ ನೋಡಿ, ಇಲ್ಲಿ ನಾವು ರುಪೀಸ್ ಅಂತ ಹಾಕಿದ್ವಿ ಇವಾಗ. ಸೊ ರುಪೀಸ್ ಅಂತ ಹಾಕಿದ್ವಿ. ನೆಕ್ಸ್ಟು ಅಕೌಂಟ್ ವಿತ್ ಇನ್ವೆಂಟ್ರಿ. ಸೊ ಅಕೌಂಟ್ ಅಷ್ಟೇ ಬೇಕಾ? ಸೊ ನೀವು ಕಂಪ್ನಿ ಫೀಚರ್ಸ್ ಹೇಳಬೇಕಾದ್ರೆ ಅಕೌಂಟ್ ವಿತ್ ಇನ್ವೆಂಟ್ರಿ ಅಂದ್ರೇನು, ಅಕೌಂಟ್ಸ್ ಅಂದ್ರೇನು ಅಂತ ಹೇಳ್ತೀನಿ. ಸೊ ಯಾವಾಗ ಕಂಪನಿ ಸ್ಟಾರ್ಟ್ ಮಾಡಿದ್ವಿ ಅದನ್ನು ಫಿಲ್ಲಪ್ ಮಾಡೋಣ. ಫಿಲ್ಲಪ್ ಮಾಡಿ ಇಲ್ಲಿ ಜಸ್ಟ್ ನಾವು ಇನ್ಫಾರ್ಮೇಷನ್ನ ಫಿಲ್ಲಪ್ ಮಾಡ್ತಾ ಹೋಗೋಣ. ಸೊ ಫಿಲ್ಲಪ್ ಮಾಡಿದಾಗ ಏನಾಗುತ್ತೆ, ನಮಗೆ ಇದು ಲೋಡ್ ಆಗುತ್ತೆ. ಲೋಡ್ ಆದಮೇಲೆ ಸೊ ಈ ಥರ ಇನ್ಫಾರ್ಮೇಷನ್ ಫಿಲ್ಲಪ್ ಮಾಡಿದ್ಮೇಲೆ ಏನಾಗುತ್ತೆ ನೋಡಿ ಇಲ್ಲಿ. ಸೊ ಈ ಥರ ಫಿಲ್ಲಪ್ ಮಾಡಿದ್ಮೇಲೆ ಈ ಥರ ನಮಗೆ ಕಂಪ್ನಿ ಲೋಡ್ ಆಗುತ್ತೆ. ಲೋಡ್ ಆದಮೇಲೆ ಏನಾಗುತ್ತೆ, ಸೊ ನೋಡಿ ಆವಾಗಲೇ ತೋರಿಸಿದಾಗ ಇಲ್ಲಿ ನಮಗೆ ಯಾವುದೇ ಕಂಪನೀಸ್ ಇರಲಿಲ್ಲ. ABCD ಕಂಪ್ನಿ ನಾವು ಕ್ರಿಯೇಟ್ ಮಾಡಿದ್ವಿ. ಸೊ ಇಲ್ಲಿ ನಮಗೆ ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ನಮಗೆ ಸಿಗುತ್ತೆ. ಸೊ ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ನಮಗೆ ಯಾವುದೇ ಒಂದು ಕಂಪನೀಸ್ ಇರಲಿಲ್ಲ. ಸೊ ಅಂದರೆ ಸ್ಟಾರ್ಟಿಂಗಲ್ಲಿ ಯಾವುದೇ ಕಂಪ್ನೀಸ್ ಇರಲಿಲ್ಲ. ಯಾವಾಗ ನಾವು ಒಂದು ABCD ಒಂದು ಕಂಪ್ನಿ ಕ್ರಿಯೇಟ್ ಮಾಡಿದ್ವೋ ಇಲ್ಲಿ ಆ ನೇಮ್ ಡಿಸ್ಪ್ಲೇ ಆಗುತ್ತೆ. ಸಿ ಹಿಯರ್, ಆಫ್ಟರ್ ಕ್ರಿಯೇಟಿಂಗ್ ಕಂಪ್ನಿ ಗೇಟ್ವೇ ಆಫ್ ಟ್ಯಾಲಿ ಡಿಸ್ಪ್ಲೇ ವಿಲ್ ಶೋಸ್ ವಾಟ್ ABCD ಕಂಪನಿ. ಸೊ ABCD ಕಂಪ್ನಿನ ಕ್ರಿಯೇಟ್ ಮಾಡಿದ್ದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ as ವಾಟ್, ದಿಸ್ ಈಸ್ ದಿ ಕ್ರಿಯೇಷನ್ ಆಫ್ ಕಂಪನಿ. ಸೊ ನಾವು ಇವತ್ತೇನು ತಿಳ್ಕೊಂಡ್ವಿ, ವರ್ಕಿಂಗ್ ವಿತ್ ದ ಕಂಪನಿ ಇನ್ ಟ್ಯಾಲಿ ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ನಾವು ಟ್ಯಾಲಿಯಲ್ಲಿ ಕಂಪನಿ ಹೇಗೆ ಕ್ರಿಯೇಟ್ ಮಾಡಬೇಕು, ಹೇಗೆ ಅಲ್ಟರ್ ಮಾಡಬೇಕು, ಶಟ್ಟಿಂಗ್ ಮಾಡಬೇಕು, ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಸೊ ಫಸ್ಟಿಗೆ ನಾವು ಟ್ಯಾಲಿ ಯಾವ್ಯಾವ ಪ್ರೊಸೆಸ್ ಇದೆ ಅದರಲ್ಲಿ ಅಂತ ತಿಳ್ಕೊಂಡ್ವಿ. ಕ್ರಿಯೇಟಿಂಗ್ ಕಂಪನಿ ಅಂದರೆ ಕಂಪನಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ವಿ. ಕಂಪ್ಲೀಟ್ ಕಂಪನಿ ಕ್ರಿಯೇಷನ್ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟು ಅಲ್ಟರಿಂಗ್ ಆಲ್ರೆಡಿ ಕ್ರಿಯೇಟೆಡ್ ಕಂಪನಿ ಬಗ್ಗೆ ತಿಳ್ಕೊಂಡ್ವಿ. ಶಟ್ಟಿಂಗ್ ಕಂಪನಿ ಬಗ್ಗೆ ತಿಳ್ಕೊಂಡ್ವಿ. ಸೆಲೆಕ್ಟಿಂಗ್ ಕಂಪನಿ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಇದೆಲ್ಲದ್ರ ಬಗ್ಗೆನೂ ನಾವು ತಿಳ್ಕೊಂಡ್ವಿ. ನೆಕ್ಸ್ಟು ಸ್ಮಾಲ್ ಬೇಸಿಕ್ ಇಂಟ್ರಡಕ್ಷನ್ ಆಫ್ ಕಂಪನಿ ಇನ್ಫಾರ್ಮೇಷನ್ ಬಗ್ಗೆ ತಿಳ್ಕೊಂಡ್ವಿ. ಸೊ Alt F3 ಅಂತಂದರೆ ಶಾರ್ಟ್ ಫಾರ್ಮ್ ಆಫ್ ಕಂಪನಿ ಇನ್ಫೋ. ಸೊ ಕಂಪನಿ ಇನ್ಫೋ ಡೈರೆಕ್ಟಾಗಿ ಓಪನ್ ಆಗಬೇಕಂದ್ರೆ Alt F3 ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇದನ್ನು ಸೆಲೆಕ್ಟ್ ಕಂಪನಿ, ಇದೆಲ್ಲ ಬ್ರೀಫ್ ಇಂಟ್ರಡಕ್ಷನ್ ರೀ ಇದು. ಸೆಲೆಕ್ಟ್ ಕಂಪನಿ ಅಂದ್ರೇನು, ಶಟ್ ಕಂಪನಿ ಅಂದ್ರೇನು, ಕ್ರಿಯೇಟ್ ಕಂಪನಿ ಅಂದ್ರೇನು. ಸೊ ನೀವು ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಕ್ರಿಯೇಷನ್ ಆಫ್ ಕಂಪನಿ ಅಂತ ಕೇಳಿದಾಗ, ಸೊ ಕ್ರಿಯೇಷನ್ ಆಫ್ ಕಂಪನಿ ಜೊತೆ ಶಟ್ ಕಂಪನಿ ಅಂದ್ರೇನು ಇದ್ರ ಬಗ್ಗೆ ಎಲ್ಲ ನೀವು ಇದನ್ನು ತೊಗೊಳ್ಳಿ. ಸೆಲೆಕ್ಟ್ ಕಂಪನಿ ಅಂತ ಗೊತ್ತಾದ ತಕ್ಷಣ ಸೆಲೆಕ್ಟ್ ಕಂಪನಿ ಎದಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ಬರೀರಿ. ಸೊ ದಿಸ್ ಈಸ್ ಯೂಸ್ಡ್ ಟು ಸೆಲೆಕ್ಟ್ ಅ ರಿಕ್ವೈರ್ಡ್ ಕಂಪನಿ ಫ್ರಮ್ ಅ ಲಿಸ್ಟ್. ಸೊ ಲಿಸ್ಟಲ್ಲಿ ಇರ್ತಕ್ಕಂತಹ ಎಕ್ಸಿಸ್ಟಿಂಗ್ ಕಂಪನೀಸ್ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಸೆಲೆಕ್ಟ್ ಕಂಪ್ನಿ ಯೂಸ್ ಮಾಡ್ತೀವಿ ಅಂತ. ಸೊ ಇದ್ರ ಬಗ್ಗೆ ಎಲ್ಲ ನೀವು ನೀಟಾಗಿ ತಿಳ್ಕೊಂಡಿರಬೇಕು. ನೆಕ್ಸ್ಟು ಎಕ್ಸಾಮಲ್ಲಿ ಕೇಳಿದಾಗ ಈ ಒಂದು ವರ್ಡ್ಸ್ನ ಯೂಸ್ ಮಾಡಿ ಬರೀರಿ. ನೆಕ್ಸ್ಟು ಚೇಂಜ್ ಟ್ಯಾಲಿ ವೋಲ್ಟ್ ಅಂದ್ರೇನು. ಸೊ ಇದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಷನ್ ಮಾಡಿದ್ದೀವಿ ಆಲ್ರೆಡಿ. ಸೊ ಇದು
ನೋಟ್ಸ್ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ದಿಸ್ ಇಸ್ ದ ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ದಿ ಕ್ರಿಯೇಷನ್ ಆಫ್ ಕಂಪನಿ. ಸೊ ನಾವು ಡೆಸ್ಕ್ಟಾಪಲ್ಲಿ ಯಾವಾಗ ಒಂದು ಟ್ಯಾಲಿ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀವೋ ಅದನ್ನು ಓಪನ್ ಮಾಡಿದಾಗ ಹೋಮ್ ಸ್ಕ್ರೀನ್ ಓಪನ್ ಆಗುತ್ತೆ. ಹೋಮ್ ಸ್ಕ್ರೀನ್ ಓಪನ್ ಆದಮೇಲೆ ಒಂದು ಗೇಟ್ವೇ ಆಫ್ ಟ್ಯಾಲಿ ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಆ ಟ್ಯಾಲಿ ಸ್ಕ್ರೀನಲ್ಲಿ Alt F3 ಕ್ಲಿಕ್ ಮಾಡಿದಾಗ ನಮಗೆ ಕಂಪನಿ ಇನ್ಫಾರ್ಮೇಷನ್ ಬರುತ್ತೆ. ಸೊ ಆ ಕಂಪನಿ ಇನ್ಫಾರ್ಮೇಷನಲ್ಲಿ ಕ್ರಿಯೇಟ್ ಕಂಪನಿ ಅನ್ನೋದನ್ನು ನಾವು ಕ್ಲಿಕ್ ಮಾಡಿದಾಗ ಈ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನಾನು ಹೇಗೆ ನೇಮ್ ಅಡ್ರೆಸ್ ಎಲ್ಲ ನಾನು ಇವತ್ತು ತೋರಿಸಿದ್ನಲ್ಲ ಹಾಗೆಯೇ ಈ ಒಂದು ಡೈರೆಕ್ಟ್ರಿ ಅಂದ್ರೇನು, ನೇಮ್ ಅಂದ್ರೇನು, ಮೇಲಿಂಗ್ ಅಂದ್ರೇನು ಒಂದು ಸ್ಟೆಪ್ ಬೈ ಸ್ಟೆಪ್ ನಾವು ತಿಳ್ಕೊಳ್ತಾ ಹೋಗಿದ್ವಿ. ಸೊ ಇದರ ಡೀಟೇಲ್ಸ್ ಎಲ್ಲ ಇಲ್ಲಿದೆ ನೋಡಿ. ಸೊ ಇದು ಫೈನಾನ್ಷಿಯಲ್ ಇಯರ್ ಫ್ರಾಮ್ ಹೇಗೆ ನಾವು ಫೈನಾನ್ಷಿಯಲ್ ಇಯರ್ ಫ್ರಾಮ್ ಹೇಗೆ ತೊಗೊಳ್ಬೇಕು, ಡೇಟ್ಸ್ನ ಹೇಗೆ ಹಾಕಬೇಕು, ಸೊ ಬುಕ್ ಬಿಗಿನಿಂಗ್ ಫ್ರಾಮ್ ಅಂದ್ರೇನು ಅಂತ ಎಲ್ಲನೂ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಸೊ ದಿಸ್ ಇಸ್ ದ ನೋಟ್ಸ್. ಸೊ ಈ ನೋಟ್ಸನ್ನು ಕಂಪ್ಲೀಟಾಗಿ ರೆಫರ್ ಮಾಡಿ, ಚೆನ್ನಾಗಿದೆ. ಸೊ ಈ ಒಂದು ಕಂಟೆಂಟ್ಸ್ನೇ ನೀವು ಎಕ್ಸಾಮಲ್ಲಿ ನೀಟಾಗಿ ಬರೀರಿ. ನೆಕ್ಸ್ಟು ಬೇಸ್ ಕರೆನ್ಸಿ ಇನ್ಫಾರ್ಮೇಷನ್. ಬೇಸ್ ಕರೆನ್ಸಿ ಇನ್ಫಾರ್ಮೇಷನ್ ಅಂದ್ರೆ ಏನು ರೀ? ಆ್ಯಸ್ ದ ನೇಮ್ ಇಟ್ ಸೆಲ್ಫ್ ಸೇಸ್ ದ್ಯಾಟ್ ಕರೆನ್ಸಿ ಇನ್ಫಾರ್ಮೇಷನ್. ಕರೆನ್ಸಿ ಅಂದರೆ ಏನು ರೀ? ಸೊ ಕರೆನ್ಸಿ ಇನ್ಫಾರ್ಮೇಷನ್ ಬಗ್ಗೆ ಹೇಳಿದ್ದಾರೆ ಅವರು. ಸೊ ಯಾವುದೇ ಒಂದು ಕಂಟ್ರಿಯಲ್ಲಿರ್ತಕ್ಕಂತಹ ಕರೆನ್ಸಿ ಸಿಂಬಾಲ್ಸನ್ನು ಯೂಸ್ ಮಾಡಿ ಈ ಒಂದು ಟ್ಯಾಲಿ ಅಕೌಂಟಲ್ಲಿ ನಾವು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟು ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ಇರ್ತಕ್ಕಂತಹ ಒಂದು ಇದನ್ನು ನಾವು ಹೇಗೆ ಯೂಸ್ ಮಾಡ್ಕೊಳ್ಬೋದು ಅನ್ನೋದನ್ನೆಲ್ಲ ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ನೆಕ್ಸ್ಟ್ ಏನು ರೀ? ನೆಕ್ಸ್ಟು ಆಫ್ಟರ್ ಫಿಲ್ಲಿಂಗ್ ಅಪ್ ದಿ ಇನ್ಫಾರ್ಮೇಷನ್. ಸೊ ಎಲ್ಲ ಇನ್ಫಾರ್ಮೇಷನ್ ಫಿಲ್ಲಪ್ ಮಾಡಿದ ಮೇಲೆ ನಮಗೆ ಏನೇನು ಫೀಲ್ಡ್ ಬರುತ್ತೆ, ಸೊ ಹೇಗೆ ನಾವು ಕಂಪನಿನ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನಾವು ಸಹ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ನೆಕ್ಸ್ಟು ಸೆಲೆಕ್ಟಿಂಗ್ ಆರ್ ಲೋಡಿಂಗ್ ಕಂಪನಿ. ಸೊ ಒಂದು ಕಂಪ್ನಿನ ಸೆಲೆಕ್ಟ್ ಮಾಡೋದು ಅಥವಾ ಲೋಡ್ ಮಾಡೋದು ಅಂತಂದ್ರೂ ಒಂದೇ. ಸೊ ಅದು ಹೇಗೆ, ಶಟ್ಟಿಂಗ್ ಮಾಡೋದು ಹೇಗೆ, ಕಂಪ್ನಿನ ಅಲ್ಟರ್ ಮಾಡೋದು ಹೇಗೆ, ನೆಕ್ಸ್ಟು ಡಿಲೀಟ್ ಮಾಡೋದು ಹೇಗೆ, ಚೇಂಜ್ ಟ್ಯಾಲಿ ವೋಲ್ಟ್ ಕಂಪನಿ ಮಾಡೋದು ಹೇಗೆ. ಸೊ ಇದೆಲ್ಲದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಸೊ ದೀಸ್ ಆರ್ ದ ನೋಟ್ಸ್ which we had covered today's topics. So today's topic is very important. So just learn the topics. ಸೊ ಇವೆಲ್ಲ ನೋಟ್ಸನ್ನು ನೀವು ನೀಟಾಗಿ ನೋಟ್ ಮಾಡಿಟ್ಕೊಳ್ರಿ. ಎಕ್ಸಾಮಲ್ಲಿ 15 ಮಾರ್ಕ್ಸಿಗೆ ಕೇಳಿದಾಗ ಇವೆಲ್ಲವನ್ನು ಸಹ ನೀವು ಬರೀಬೇಕು. ಸೊ ಅಲ್ಟರ್ ಮಾಡೋದಂದ್ರೆ ಏನು, ಶಟ್ಟಿಂಗ್ ಮಾಡೋದಂದ್ರೇನು, ಸೆಲೆಕ್ಟ್ ಮಾಡೋದು, ಓನ್ಲಿ ಕ್ರಿಯೇಷನ್ ಆಫ್ ಕಂಪ್ನಿ ಅಷ್ಟೇ ಅಲ್ಲ, ಇದರೆಲ್ಲದ್ರ ಬಗ್ಗೆಯೂ ಸ್ವಲ್ಪ ಇನ್ಫಾರ್ಮೇಷನ್ ನೀವು ಬರೆದಿರಬೇಕು. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು.